ಕೃತಿಗಳು 2ನೇ ಅಧ್ಯಾಯ 32ನೇ ವಾಕ್ಯದಲ್ಲಿ ಪವಿತ್ರಾತ್ಮ ಕೃಪಾವರವುಳ್ಳ ದೀಕ್ಷಾ ಸ್ನಾನ, ಅದಾದ್ರೆ ದೀಕ್ಷಾ ಸ್ನಾನ ಮಾಡಿಸ್ಕೊಳ್ಳುವ ಒಬ್ಬ ವ್ಯಕ್ತಿಯಲ್ಲಿ ಏನೇನೇ ಚೇಂಜಸ್ ಆಗುತ್ತೆ ಅಂತ ನಾವು ನೋಡಿದ್ವಿ. ಅದರಲ್ಲಿ ಮೊದಲನೇದಾಗಿ ನಾವು ನೋಡಿದ್ರೆ ಅಂತ ಹೇಳಿದ್ರೆ 2 ವಿಷಯನೂ ಆಗ್ತಾ ಇರೋದು ನಮ್ಮಲ್ಲಿ ಆಗುವಂಥ ಚೇಂಜಸ್. ನಾವು ಹಳೆಯ ವ್ಯಕ್ತಿಯಲ್ಲಿ ನಾವು ನೂತನ ಸೃಷ್ಟಿಯಾಗಿ ಮಾರುವಂಥ ಒಂದು ವಿಷಯ, ಅದು 2 ವಿಷಯ: ಪಾಪದ ಪರಿಹಾರಕ್ಕೆ, ಅದೇ ರೀತಿಯಲ್ಲಿ ದೇವರ ಕಡೆಗೆ ತಿರುಗಲಿಕ್ಕೆ ಅದು ಕಾರಣ ಆಗುತ್ತೆ. 3ನೇದಾಗಿ ಯೇಸು ಕ್ರಿಸ್ತನು ಯಾರು ಅಂತ ತಿಳುವಳಿಕೆಯಲ್ಲಿ ನಾವು ಮಾತಾಡಿಕೊಂಡು, ಇಲ್ಲಾಂದ್ರೆ ತಿಳಿದುಕೊಂಡು ನಾವು ಬದುಕುವಂಥದ್ದು. ಆದರೆ ನಮ್ಮ ಇಂಪಾರ್ಟೆಂಟ್ ಆಗಿರೋದು ಪಾಯಿಂಟ್ ಯಾವುದಂತ ಹೇಳಿದ್ರೆ 4ನೇ ವಿಷಯ, ಪವಿತ್ರಾತ್ಮನ ದಾನ ಹೊಂದಿದವರಾಗಿ. ಪ್ರಿಯ ದೇವರ ಜನರೇ, ಇವತ್ತು ಈ ಸಂಜೆ ವೇಳೆಯಲ್ಲಿ ದೇವರು ಆಯುಸ್ಸು, ಆರೋಗ್ಯ, ಸಮಾಧಾನ ಎಲ್ಲ ಕೊಟ್ಟು ನಮ್ಮನೆ ಇಲ್ಲಿ ದೇವರ ವಾಕ್ಯ ಮುಂದೆ ಕೂರಿಸಿರುವಾಗ ಆ ದೇವರಿಗೆ ಎಷ್ಟು ಸ್ತುತಿ ಸ್ತೋತ್ರಗಳು ಹೇಳಿದನು ಸಾಲದು. ಯಾಕೆಂದರೆ ದೇವರು ಪ್ರತ್ಯೇಕಿಸಲ್ಪಟ್ಟ ಜನಾಂಗವಾಗಿ ನನ್ನನ್ನು ನಿಮ್ಮನ್ನೆಲ್ಲ ಈ ಸಮಯದಲ್ಲಿ ಕೂರಿಸಿ ಅಂತ ಹೇಳಿ ದೇವರಿಗೆ ಅದರಲ್ಲಿ ಒಂದು ಉದ್ದೇಶ ಇದೆ. ಇಲ್ಲಿ ಇವತ್ತು ಕೂಡ ಅದೇ ರೀತಿಯಾಗಿ ಇನ್ನೊಂದು ವಿಷಯ, ಪ್ರತಿಯೊಂದು ಸೇರಿನೂ ನಾನು ಇದು ಹೇಳ್ತಾ ಇರೋದ್ರಲ್ಲಿ ನೀವು ಬೇಜಾರು ಮಾಡ್ಕೊಬೇಡಿ. ಯಾಕಂದರೆ ದೇವರ ಆತ್ಮನ ಕುರಿತಾಗಿ ನಾವು ಕಲಿಯುವಾಗ ನಾವು ಮೊದಲನೇದಲ್ಲಿ ವಾಕ್ಯದಲ್ಲಿ ಓದಿರೋದು ಏನಂತ ಹೇಳಿ, ದೇವರ ಆತ್ಮನ ಯಾವ ಕಾರಣದಲ್ಲಿನೂ ನಮ್ಮನ್ನು ನಾವು ಮಾಡಿದೊಂದು ಮಾತಿನಿಂದ ಆಗಲಿ, ನಾವು ಮಾಡ್ತಾ ಇರೋ ಒಂದು ಕೆಲಸದಿಂದ ಆಗಲಿ ದುಃಖ ಆಗಬಾರ್ದು ಅಂತ. ಇವತ್ತೂ ಅದೇ ನಿಮ್ಮ ಮನಸ್ಸಲ್ಲಿ ಇರಲಿ. ನಾವು ಈ ಸಮಯದಲ್ಲಿ ಕೂತಿರೋ ಸಮಯದಲ್ಲಿ ನಾವು ಬೇರೆ ಯಾವುದೋ ಒಂದು ಕೆಲಸಗಳಲ್ಲಿ ಇನ್ವಾಲ್ವ್ ಆಗೋದಿಲ್ಲ. ದೇವರ ಚಿತ್ತದಿಂದ, ದೇವರ ಕೃಪಾವರದಿಂದ ಆಗದಷ್ಟು ಆ ಪವಿತ್ರಾತ್ಮನ ಕುರಿತು ನಾವು ಕಲಿಯುವಾಗ ಆ ದೇವರ ಕೊಟ್ಟಂಥ ಆತ್ಮನ ಮುಖಾಂತರವಾಗಿಯೇ ನಮಗೆ ಎಲ್ಲ ರೀತಿಯಲ್ಲಿ ಕಾನ್ಸಂಟ್ರೇಷನಲ್ಲಿ ಈ ಬೈಬಲ್ ಸ್ಟಡಿಯಲ್ಲಿ ಕೂರಲಿಕ್ಕೆ ದೇವರು ಸಹಾಯ ಮಾಡಲಿ. ಯಾಕೆ ಅಂತ ಹೇಳಿದರೆ, ಈ ಮುಂದಿನ ಕಾಲದಲ್ಲಿ, ಇನ್ನು ಬರುವ ಕಾಲದಲ್ಲಿ ಎಲ್ಲದನ್ನು ಹೆಚ್ಚಾಗಿರುವಂಥ ಆತ್ಮನ ಶಕ್ತಿ ನಮಗೆ ಬೇಕಾಗಿದೆ. ದೇಹದ ಬೆಳಕಿಂದ ಆತ್ಮನ ಶಕ್ತಿ ನಮಗೆ ಬೇಕಾಗಿದೆ. ಯಾಕೆಂದರೆ ಯೇಸು ಕ್ರಿಸ್ತ ನಿಮಗೆ ಗೊತ್ತು, ಗೆತ್ಸಮನೆ ತೋಟದಲ್ಲಿ ಹೋಗಿ 3 ಸೇರಿ ಪ್ರಾರ್ಥನೆ ಮಾಡ್ಕೊಂಡು ಬರುವಾಗ ಅಲ್ಲಿ ಶಿಷ್ಯರನ್ನು ನೋಡಿ ಏನಂತ ಹೇಳಿದೆ, ಮತ್ತಾಯ ಬರೆದ ಸುವಾರ್ತೆ 26ನೇ ಅಧ್ಯಾಯ 41ನೇ ವಾಕ್ಯದಲ್ಲಿ, ಶೋಧನೆ ಒಳಗಾಗದೆ ಎಚ್ಚರವಾಗಿದ್ದು ಪ್ರಾರ್ಥನೆ ಮಾಡಿ ಅಂತ ಹೇಳಿ ಹೋಗ್ತಾರೆ. ಹೇಳಿ ಹೋಗಾದ್ಮೇಲೆ ಏನಾಯ್ತು ಅಂತ ಹೇಳಿದ್ರೆ, ವಾಪಸ್ ಬರುವ ನೋಡುವಾಗ ಅವ್ರು ನಿದ್ರೆ ಮಾಡ್ತಾ ಇದ್ದಾರೆ. ಅದನ್ನು 3 ಅಂಕೆ ಹೇಳಿ 3ನೇ ಸೇರಿ 2ನೇ ಸೇರಿ ಹೋಗುವಾಗ ತೀಕ್ಷ್ಣವಾಗಿ ಹೇಳ್ತಾ, ಅಲ್ಲಿ ಒಂದು ವಿಷಯ ಹೇಳ್ತೀನಿ, ಮನಸ್ಸು ಸಿದ್ಧವಾಗಿದೆ ಸರಿ, ಆದರೆ ದೇಹಕ್ಕೆ ಬೆಲಸಲ್ಲ. ಅಂದರೆ ಮನಸ್ಸು ಸಿದ್ಧವಾಗಿದ್ರೆ ಆತ್ಮನು, ನಮ್ಮೊಳಗೆ ದೇವರು ಕೊಟ್ಟಿರೋಂಥ ಆತ್ಮನ ಶಕ್ತರಾಗಿದ್ದನು ಕೂಡ ನಮ್ಮ ಬೆಲಹೀನದ ಮನುಷ್ಯರದ್ದು, ಈ ಪ್ರಾಪಂಚಿಕವಾಗಿರೋದು ಮನುಷ್ಯನದು ದೊಡ್ಡ ಬೆಲಹೀನದೇನು ಗೊತ್ತಾ? ಅವನ ಶರೀರ. ಆ ಶರೀರಕ್ಕೋಸ್ಕರ ನಾವು ಊಟ ಮಾಡೋದಾಗಲಿ, ತಿನ್ನೋದಾಗಲಿ, ನಾವು ಮಾಡೋದ ಪ್ರತಿಯೊಂದು ಕೆಲಸಗಳನ್ನು ಶರೀರಕ್ಕೆ ಉಲ್ಲಾಸ ಕೊಡುವಂಥ ರೀತಿಯಲ್ಲಿ ಕನ್ವರ್ಟ್ ಆಗಿದೆ. ಮುಂಚಿನ ಕಾಲದಲ್ಲಿ ಏನಂದರೆ ಆತ್ಮನಿಗೆ ಸಂತೋಷ ಕೊಡುವಂಥ ರೀತಿಯಲ್ಲಿ ಆತ್ಮ ಸಂತೋಷ. ಇಲ್ಲಿ ಆ ರೀತಿಯಲ್ಲಿ ಇಲ್ಲಿ ನೋಡಿ, ಇವತ್ತು ಈ ಸಮಯದಿಂದ ಈ ಭಾಗ ನಾವು ಕೂಡಿರುವಾಗ ಆ ಶಕ್ತಿ, ಯಾಕಂದರೆ ಆ ದೇಹಕ್ಕಿರೋದು ಶಕ್ತಿನೂ ಆತ್ಮ ಶಕ್ತಿನೂ ನಮಗೆ ಸಿಗಬೇಕು ಅಂತ ಹೇಳಿದರೆ ಅದು ಖಂಡಿತ ಪವಿತ್ರಾತ್ಮ ಕೃಪಾವರದಿಂದ ಮಾತ್ರ ನಮಗೆ ಸಿಗುತ್ತೆ ಅಂತ ಹೇಳ್ತಾರೆ. ಹೀಗೆ ಹಳೆಯ ಒಡಂಬಡಿಕೆ, ನಾನು ಲಾಸ್ಟ್ ಟೈಮಲ್ಲಿ ಹೇಳಿದ್ದೆ, ಹಳೆಯ ಒಡಂಬಡಿಕೆಯಲ್ಲಿ ಯಾವ ಸಂದರ್ಭದಲ್ಲಿ ಸುಮಾರು ಕಡೆ ದೇವರಾಗಿನೇ ಕರ್ತನು ಮಾತಾಡಿದ್ದಾರೆ, ಯೆಹೋವನು ಮಾತಾಡಿದ್ದಾರೆ, ಈ ರೀತಿಯಲ್ಲಿ ಹೇಳಿದಂಥ ಹಲವಾರು ಕಡೆ ನಾವು ನೋಡ್ಬೋದು. ಯಾಕಂದರೆ ಡೈರೆಕ್ಟ್ ಆಗಿ ದೇವರಿಗೆ ಇಷ್ಟ ಆಗಿರೋ ಮಕ್ಕಳ ಜೊತೆ, ಇಲ್ಲಾಂದ್ರೆ ದೇವರು ಆಯ್ಕೆ ಮಾಡಿದ ಆ ವ್ಯಕ್ತಿ ಜೊತೆ ಒಂದು ಜೊತೆಗಾರನ ಥರ ನೀನು ಈ ಕೆಲಸ ಮಾಡಿ ಅಂತ ಹೇಳಿ ನಡೆಯುವಂಥ ಸಿಚುವೇಶನ್ ನಾವು ನೋಡ್ತೀವಿ. ಪ್ರಿಯರೇ, ಇವತ್ತು ಒಂದು ಇಬ್ಬರು ವ್ಯಕ್ತಿಗಳು ಅದೇ ರೀತಿಯಲ್ಲಿ, ಆ್ಯಕ್ಚುಲಿ 3 ವ್ಯಕ್ತಿಗಳಿದೆ ಇಲ್ಲಿ. ಇಂಪ್ಯಾಕ್ಟ್ ಆಗ್ತಾ ಇರೋದು 2 ವ್ಯಕ್ತಿಗಳಲ್ಲಿ, ಆದರೆ ಅದು ಹೇಳಿ ನಡೆಸುವಂಥದ್ದು ಇನ್ನೊಬ್ಬರು 3ನೇ ವ್ಯಕ್ತಿ. ಆ ವ್ಯಕ್ತಿಯಿಂದನೇ ಇದೆಲ್ಲ ಕಾರ್ಯಗಳು ಆಗ್ತಾ ಇರೋದು. ದೇವರಾತ್ಮನು ತನ್ನ ಇಷ್ಟವಾಗಿರೋದಂಥ ಕಾರ್ಯಗಳು ದೇವರು ಇಷ್ಟವಾಗಿದ್ದ ಕಾರ್ಯಗಳು ದೇವರ ಆತ್ಮನ ಮೂಲಕ, ಪವಿತ್ರಾತ್ಮನ ಮೂಲಕ, ಆ ಪವಿತ್ರಾತ್ಮನ ಯಾರಲ್ಲಿ ನೆಲೆಗೊಂಡಿರ್ತಾನೋ ಅವನ ಮುಖಾಂತರವಾಗಿ ನಡೆಸಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದ ನಾವು ಮುಂಚೆ ಮಾತಾಡಿದ್ವಿ. ಇಲ್ಲಿ ಯೆಶಾಯನ ಬರೆದ ಗ್ರಂಥ 11ನೇ ಅಧ್ಯಾಯ 2ನೇ ವಾಕ್ಯವನ್ನು ಬಿಡಿ, ನಾನೇ ಓದ್ತೀನಿ. ಆ ಅಂಗುರದ ಮೇಲೆ ಜ್ಞಾನ ವಿವೇಕದಾಯಕ ಆತ್ಮ, ಆಲೋಚನಾ ಪರಾಕ್ರಮಗಳನ್ನು ಹುಟ್ಟಿಸುವ ಆತ್ಮ, ತಿಳುವಳಿಕೆಯನ್ನು, ಯೆಹೋವನ ಭಯವನ್ನು ಉಂಟು ಮಾಡುವ ಆತ್ಮ,
ದೇವರ ಆತ್ಮ ಬಗ್ಗೆ, ಪವಿತ್ರಾತ್ಮ ಬಗ್ಗೆ ಹೇಳುವಂತ ಒಂದು ವಿಷಯ ಯಾರಿಗಾದ್ರೂ ಸಿಕ್ಕಿದ್ರೆ ಒಂದಿನ ಬಾಕಿ ಓದಿ ಅಲ್ಲಿ ಒಂದು ಯೆಶಾಯನ 11ನೇ ಅಧ್ಯಾಯ 1ನೇ ವಾಕ್ಯ. ಅದೇನೆ ವಿಷಯನ ಬುಡದಿಂದ ಒಂದು ಚಿಗುರು ಒಡೆಯುವುದು, ಅದರ ಬೇರಿನಿಂದ ಹೊರಟ ತಳಿರು ಫಲಿಸುವುದು. ಆ ಅಂಕುರದ ಮೇಲೆ ಜ್ಞಾನ ವಿವೇಕದಾಯಕ ಆತ್ಮ, ಆಲೋಚನಾ ಪರಾಕ್ರಮಗಳನ್ನು ಹುಟ್ಟಿಸುವ ಆತ್ಮ, ತಿಳುವಳಿಕೆಯನ್ನು ಯೆಹೋವನ ಭಯವನ್ನು ಉಂಟು ಮಾಡುವ ಆತ್ಮ, ಅಂತೂ ಯೆಹೋವನ ಆತ್ಮವೇ ನೆಲೆಗೊಂಡಿರುವುದು. ಓಕೆ, ಥ್ಯಾಂಕ್ ಯು. ಸಾಕು. ಇಲ್ಲಿ ಹೇಳುವಂತ ವ್ಯಕ್ತಿ ಯಾರು ಅಂತ ನಿಮಗೆ ಈಗಾಗಲೇ ಅರ್ಥ ಆಗಿರ್ಬೇಕು. 4 ವಿಷಯ ಇಲ್ಲಿ ಹೇಳ್ತಾ ಇದ್ದಾರೆ. ದೇವರ ಆತ್ಮನದು ಒಂದು ಕ್ಯಾರೆಕ್ಟರಿಸ್ಟಿಕ್ಸ್ ಅಂತ ಹೇಳ್ಬೋದು, ಪ್ರತ್ಯಕ್ಷವಾಗಿ ಕಾಣುವಂತ ಕೆಲವೊಂದು ವಿಷಯಗಳನ್ನು ಹೇಳಿದ್ರೆ, ದೇವರ ಆತ್ಮನು ಯಾರಲ್ಲಿ ಇರ್ತಾರೋ, ಪವಿತ್ರಾತ್ಮನು ಯಾರಲ್ಲಿ ಇರ್ತಾನೋ ಅವನಲ್ಲಿ ಏನಿರುತ್ತೆ? ಜ್ಞಾನದ ವಿವೇಕದಾಯಕ ಆತ್ಮ. ಅಂದ್ರೆ ಆ ಆತ್ಮನು ಅವನಿಗೆ ಅವನೊಳಗೆ ಇದ್ಕೊಂಡು ಜ್ಞಾನವನ್ನು ವಿವೇಕವನ್ನು ಕೊಡುವಂತ ಆತ್ಮ. 2ನೇದಾಗಿ ಆಲೋಚನಾ ಪರಾಕ್ರಮಗಳನ್ನು ಹುಟ್ಟಿಸುವ ಆತ್ಮ. ಅಂದರೆ ಈ ಕಾರ್ಯಗಳೆಲ್ಲ ಪವಿತ್ರಾತ್ಮನು ಒಬ್ಬರೊಳಗೆ ಇದ್ದಾಗ ಆ ವ್ಯಕ್ತಿಯಲ್ಲಿ ಕಾಣಿಸಿಕೊಳ್ಳುವಂತ ವಿಷಯಗಳು. ಇಲ್ಲಿ ಇನ್ನೊಂದು ಅದೇ ರೀತಿಯಾಗಿ ತಿಳುವಳಿಕೆ, ಎಲ್ಲ ತಿಳಿದು ವಿವೇಚಿಸಿ ತಿಳ್ಕೊಳ್ಳಬೇಕಾಗಿರೋದು ಯಾವುದು ನಡಿಬೇಕಾಗಿರೋದು ಹೆಂಗೆ, ಯಾವ ರೀತಿಯಲ್ಲಿ ಮಾತಾಡಬೇಕು, ಯಾವ ರೀತಿಯಲ್ಲಿ ನಾವು ಇರಬೇಕಾಗಿರೋದಂಥ ವಿಷಯಗಳೆಲ್ಲ ತಿಳುವಳಿಕೆ. 4ನೇದು ಬಹಳ ಇಂಪಾರ್ಟೆಂಟ್ ಆಗಿರೋ ವಿಷಯ. ಯಾಕೆಂದ್ರೆ ಯೆಹೋವನ ಭಯವನ್ನು ಉಂಟು ಮಾಡುವ ಪ್ರೇರೆ, ಇದು ನಮಗೆ ಮುಖ್ಯವಾಗಿದೆ. ಬಟ್ ಇದು ಒಬ್ಬರ ಜೀವನದಲ್ಲಿ ಆಗುತ್ತೆ. ಇದು ಆಕ್ಚುಲಿ ಯಾರ ಬಗ್ಗೆ ನಿಮಗೆ ಗೊತ್ತಾಗಿದೆ? ಜೊಸೆ ಮಗನಾಗಿರೋದಂತ ದಾವೀದನ ಕುರಿತಾಗಿ ಇಲ್ಲಿ ಹೇಳುವಂತ ವಿಷಯ. ಈ ಇಷಯನ 8ನೇ ಮಗ. ಆಕ್ಚುಲಿ ಯಾವ ರೀತಿಯಲ್ಲಿ ದೇವರಾತ್ಮನ್ನು ಯಾವ ರೀತಿಯಲ್ಲಿ ದಾವೀದನಲ್ಲಿ ಬಂದಿದೆ, ಇಲ್ಲಾಂದ್ರೆ ಫಸ್ಟ್ ಟೈಮ್ ದಾವೀದನಲ್ಲಿ ದೇವರಾತ್ಮನ ಇದು ಕಾಣಿಸ್ಕೊಂಡಿರೋದು ಎಲ್ಲಿ ಅಂತ ನೋಡೋಣ. 1 ಸಮುವೇಲ 16ನೇ ಅಧ್ಯಾಯ 7ನೇ ವಾಕ್ಯ. 1 ಸಮುವೇಲ 16:7. 1 ಸಮುವೇಲ 16:7. ಆದರೆ ಯೆಹೋವನು ಸಮುವೇಲನಿಗೆ, ನೀನು ಅವನ ಚೆಲುವಿಕೆಯನ್ನು ನೀಳವನ್ನು ನೋಡಬೇಡ, ನಾನು ಅವನನ್ನು ತಳ್ಳಿಬಿಟ್ಟಿದ್ದೇನೆ. ಓಕೆ, ಯೆಹೋವನು ಸಾಕು. ಇಲ್ಲಿ ಒಂದು ವಿಷಯ ಏನಂತ ಹೇಳಿದ್ರೆ, ಈ ಸಿಚುವೇಶನ್ ನಿಮಗೆ ಗೊತ್ತಿದೆ. ಅಂತ ಹೇಳಿದ್ರೆ, ಸಮುವೇಲನಿಗೆ ಕರ್ತನು ಮಾತಾಡ್ತಾನೆ, ನೀನು ಇಂಥ ಕಡೆ ಹೋಗೋ, ಇಂಥ ಕಡೆ ಹೋಗಾದ್ಮೇಲೆ ಅಲ್ಲಿ ಒಬ್ರದ್ದು ಮಗನನ್ನೇ ನಾನು ಆಯ್ಕೆ ಮಾಡ್ಕೊಂಡಿದ್ದೇನೆ, ಅವನ್ನ ನೀನೇನ್ ಮಾಡ್ಬೇಕು ಹೇಳಿ ಅಭಿಷೇಕ ಮಾಡಬೇಕಂದು ಹಿಂದಿನ ದಿವಸ ಹೇಳಿ ಬೆಳಿಗ್ಗೆ ಏನೋ ಹೋಗಿದ್ದಾರೆ. ಹೋಗಿ ಅಲ್ಲಿ ಗೊತ್ಬಿಟ್ಟು ಜೆಸೆ ಹತ್ರ ಹೋಗಿ ಈ ರೀತಿಯಲ್ಲಿ ನಿಮ್ಮ ಮಕ್ಕಳಲ್ಲಿ ಯಾರ್ಯಾರು ಅಂತ ಹೇಳುವಾಗ, ಮೊದಲನೇ ಯಾರು ಈ ವ್ಯಕ್ತಿ ಅಂತ ಹೇಳಿದ್ರೆ ಏಲಿಯಾಬನಂದ ಮೊದಲನೇ ಅವನು, ದೊಡ್ಡವನು. ನೋಡ್ಲಿಕ್ಕೆ ತುಂಬಾ ಚೆನ್ನಾಗಿದ್ದಾನೆ, ತುಂಬಾ ಹೈಟ್ ಇದ್ದಾನೆ. ಇದೆಲ್ಲ ನೋಡಿ ಇವನೇ ಇರ್ಬೋದು ಅಂತ ಸಮುವೇಲ್ ಮನಸ್ಸಲ್ಲೇ ಅನ್ಕೊಳ್ಳುವಾಗಲೇ ಕರ್ತನ ಪಕ್ಕದಿಂದ ಹೇಳ್ತಾ ಇದ್ದಾನೆ. ಅದೇ ಏನ್ ಬಂದ, ಯೆಹೋವನ ಸಮುವೇಲನಿಗೆ, ನೀನು ಅವನ ಚೆಲುವಿಕೆಯನ್ನು, ಅವನು ತುಂಬಾ ನೋಡ್ಲಿಕ್ಕೆ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ನೀನು ಅವನಿಂದ ಅನ್ಕೊಂಬೇಡ, ಅವನ ನೀಳವನ್ನು, ಅವನು ತುಂಬಾ ಉದ್ದ ಇದ್ದಾನೆ ಅಂತ ಹೇಳ್ಬಿಟ್ಟು ನಾನು ಕಳಿಸಿರೋದು ಇವನಿಗೆ ಅಭಿಷೇಕ ಮಾಡ್ಲಿಕ್ಕೆ ಅಂತ ಅನ್ಕೊಂಬೇಡ. ಯಾಕೆ ಅಂದ್ರೆ ಅವನನ್ನು ತಳ್ಳಿ ಬಿಟ್ಟಿದ್ದೇನೆ. ಪ್ರಿಯರೇ, ಒಂದು ವೇಳೆ ನಾವು ಯೋಚನೆ ಮಾಡೋಣ, ಎಲ್ಲವರು ಅನ್ಕೊಂಡಿರ್ತಾರೆ, ಹೌದು ದೇವರು ನನ್ನ ಆಯ್ಕೆ ಮಾಡ್ಕೊಂಡಿದ್ದಾರೆ, ದೇವರು ನನಗೆ ಬೇಕಾಗಿರೋದೆಲ್ಲ ಸಹಾಯ ಕೊಡ್ತಾರೆ, ಆದ್ರಿಂದ ನಾನೇನ್ ಮಾಡ್ದೆ, ಪವಿತ್ರಾತ್ಮ ಕೃಪಾವರದಿಂದ ಎಲ್ಲದನ್ನು ಈ ಪ್ರಪಂಚದಲ್ಲಿ ಬದುಕುವಾಗ ಎಲ್ಲದನ್ನು ಮುಗಿಸಿ ನಾನು ಡೈರೆಕ್ಟ್ ಆಗಿ ಪರಲೋಕಕ್ಕೆ ಹೋಗುತ್ತೆ ಅಂತ. ಆದ್ರೆ ದೇವರು ನಮ್ಮ ಮೇಲೆ ಏನ್ ಡಿಸಿಷನ್ ತಗೊಂಡಿದೆ ಅಂತ ಪ್ರಿಯರ ನಿಜವಾಗ್ಲೂ ನಮಗೆ ಗೊತ್ತಾಗಬೇಕಾ? ಇಲ್ಲ, ನಮಗೆ ಗೊತ್ತಾಗುತ್ತಾ? ನಿಜವಾಗ್ಲೂ ನಮಗೆ ಗೊತ್ತಾಗುತ್ತೆ. ಆ ಪವಿತ್ರಾತ್ಮ ಕೃಪಾವರ ಎಷ್ಟು ತೀಕ್ಷ್ಣವಾಗಿದೆ ಅಂತ ಇರುವರಿಗೆ ಗೊತ್ತಾಗ್ಬಿಡುತ್ತೆ. ಇಲ್ಲಿ ಯೆಹೋವನು ಮನುಷ್ಯರಂತೆ ಹೊರಗಿನ ತೋರಿಕೆಯನ್ನು ನೋಡದೆ ಹೃದಯವನ್ನೇ ನೋಡುವವನಾಗಿದ್ದಾನೆ ಅಂತ ವಾಕ್ಯದಲ್ಲಿ ಹೇಳ್ತಾ ಇರೋದು. ನಾನು ಚೆನ್ನಾಗಿ ಪ್ರಸಂಗ ಮಾಡಬಹುದು, ಚೆನ್ನಾಗಿ ಮಾತಾಡಬಹುದು, ಒಳ್ಳೆ ಹಾಡು ಹೇಳ್ಬೋದು, ಇಲ್ಲ ಅಂದ್ರೆ ಪ್ರಾಪಂಚಿಕ ಬೇರೆಯವರಿಗೆ ನೋಡುವಾಗ ನಾನು ಒಳ್ಳೆ ವ್ಯಕ್ತಿ ಅಂತ ಇರ್ಬೋದು, ಕಾಣಿಸ್ಬೋದು. ಆದರೆ ನಿಜವಾಗ್ಲೂ ನನ್ನ ಒಳಗಡೆ ಆಗುವಂತ ವಿಷಯಗಳು ಇಲ್ಲಿ ದೇವ್ರು ಹೇಳ್ತಾರೆ, ದೇವ್ರ ಬಗ್ಗೆ ಹೇಳ್ತಾ ಇರೋದು,
ಹೊರಗಿನ ತೋರಿಕೆಯನ್ನು ನೋಡದೆ ಹೃದಯವನ್ನು ನೋಡುವನಾಗಿದ್ದಾನೆ ಅಂತನೋ. ಪ್ರಿಯರೇ, ನಾವು ಎಷ್ಟು ಎಚ್ಚರಿಕೆಯಿಂದ ಇವಾಗ ಪವಿತ್ರಾತ್ಮನ ಕೃಪಾವರದಿಂದ ನಾವು ಪವಿತ್ರಾತ್ಮನ ಬಗ್ಗೆ ಕಲಿತಾ ಇರುವಾಗಲಾದರೂ ಕೂಡ ನಮ್ಮ ಮನಸ್ಸಾಕ್ಷಿ, ನಮ್ಮ ಮನಸ್ಸೊಳಗೆ ಏನು ಕಾರ್ಯ ನಡೀತಾ ಇರೋದು ಅದೇ ಇರಬೇಕು ನಮ್ಮ ಮುಖದಲ್ಲಿನೂ. ಇಲ್ಲಿ 7 ಮಕ್ಕಳನ್ನ ತೋರಿಸಿ ಆದ್ಮೇಲೆ ಒಬ್ಬರನ್ನ ಇವನಲ್ಲ ಅಂತ ಒಬ್ಬರೊಬ್ಬರನ್ನ ತೋರಿಸುವಾಗಲೂ 7 ಮಕ್ಕಳನ್ನ ತೋರಿಸಾದ್ಮೇಲೆ ಮತ್ತೆ ಸಮಯ ಹೇಳ್ತಾನೆ, ಅಲ್ಲ ಇಷ್ಟೇ ಜನ ಇರೋದು, ಇನ್ನು ಯಾರಾದ್ರೂ ಇದ್ದಾರಾ ಅಂತ. ಅವಾಗ ಹೇಳ್ತಾರೆ ಇನ್ನೊಬ್ಬ ಇದ್ದಾನೆ ಚಿಕ್ಕವನು. ನೋಟ್ ಮಾಡಿ, ದೇವರ ಆಯ್ಕೆ ಎಲ್ಲಿಂದ ಬರುತ್ತಿದ್ದಾನೆ. ಇನ್ನೊಬ್ಬ ಇದ್ದಾನೆ, ಅವನು ಚಿಕ್ಕವನು, ಅವನು ಏನ್ ಮಾಡ್ತಾನೆ, ಕುರಿ ಕಾಯಲಿಕ್ಕೆ, ಕುರಿನ ಮೇಯಿಸ್ಲಿಕ್ಕೆ ಹೋಗಿದ್ದಾನೆ ಅಂತ. ಒಂದು ಕೆಲಸ ಮಾಡಿ, ಬೇಗನೆ ಅವನ್ನ ಕರೆಸಿ, ಅವನ್ ಬಂದಾದ್ಮೇಲೆ ನಾವು ಊಟಕ್ಕೆ ಕೂರೋದಂತ ಹೇಳಿ ಸಮೂಹಲ್ನ ಹೇಳುವಾಗ ಅಪ್ಪ ಏನ್ ಮಾಡಿದ್ರೆ ಇಮಿಡಿಯೇಟ್ ಆಗಿ ಅವನ ಕರ್ಕೊಂಬರ್ಲಿಕ್ಕೆ ಕಳಿಸ್ತಾ ಇದ್ದೆ. ಅವನು ಬರುವವರೆಗೇನು ನಾವು ಊಟಕ್ಕೆ ಕೂತುಕೊಳ್ಳಬಾರದು ಎಂದು ಹೇಳಲು ಈ ವಿಷಯಂಗೆ ಹೇಳಾಯ್ತು. ಅದೇ ಇದರಲ್ಲಿ 16ನೇ ಅಧ್ಯಾಯದಲ್ಲಿ 12ನೇ ವಾಕ್ಯ, 1 ಸಮುವೇಲ 16ನೇ ಅಧ್ಯಾಯ 12ನೇ ವಾಕ್ಯ. ಅವನು ಕೆಂಬಣ್ಣದವನು, ಸುಂದರ ನೇತ್ರನು, ನೋಟಕ್ಕೆ ರಮಣೀಯನೂ ಆಗಿದ್ದನು. ಯೆಹೋವನು ಸಮುವೇಲನಿಗೆ, ಎದ್ದು ಇವನನ್ನು ಅಭಿಷೇಕಿಸು, ನಾನು ಆರಿಸಿಕೊಂಡವನು ಇವನೇ ಎಂದು ಆಜ್ಞಾಪಿಸಲು. ನೋಡಿ ಎಷ್ಟು ಚೆನ್ನಾಗಿ ಇಲ್ಲಿ ನಾವು ನೋಡ್ಬೇಕಾಗಿರೋ ವಿಷಯ. ಇದೊಂದು ಘಟನೆ ಅಷ್ಟೇ ಅಲ್ಲ, ಇಮ್ಮಿಡಿಯೇಟ್ ಆಗಿ ಇಲ್ಲಿ ಯಾರು ಹೇಳಿದೆ ಅಂತ ಹೇಳಿದೆ, ಯೆಹೋವನು ಸಮುವೇಲಿಗೆ ತಕ್ಷಣ ಮಾತಾಡ್ತಾ ಇದ್ದಾರೆ ಡೈರೆಕ್ಟ್ ಆಗಿ. ಅಲ್ಲಿ ಬೇರೆ ಯಾವುದೋ ಒಂದು ರೀತಿಯಲ್ಲಿ ದೇವರ ಕರ್ತನಿಗೆ ಹೇಳಿದೆ ಅಂತ ಬರ್ತಾ ಇರೋದು. ಯೆಹೋವನು ಸಮುವೇಲನಿಗೆ, ದೇವರ ದೂತನು ಮಾತಾಡಿದ್ದಾರೆ, ದೇವರ ಆತ್ಮನ ಮಾತಾಡಿದೆ ಅಂತಲ್ಲ. ಇಲ್ಲಿ ಯೆಹೋವನು ಸಮುವೇಲನಿಗೆ, ಎದ್ದು ಇವನನ್ನು ಅಭಿಷೇಕಿಸು, ನಾನು ಆರಿಸಿಕೊಂಡ ಇವನೇ ಎಂದು ಆಜ್ಞಾಪಿಸಲು. ಪ್ರಿಯರೇ, ನೋಡಿ ಎಷ್ಟು ಚೆನ್ನಾಗಿ, ನಾನು ಕಳೆದ ಸೆಷನ್ನಲ್ಲಿ ಹೇಳುವಾಗಲೂ ನಾನು ಹೇಳಿದೆ ನಿಮಗೆ, ಆ ದೇವರ ಹತ್ರ ದೇವರ ಚಿತ್ತ ಏನಂತ ತಿಳ್ಕೊಂಡು ನಮಗೆ ಬಂದು ಹೇಳಲಿಕ್ಕೇನು ನಮ್ಮ ಪವಿತ್ರಾತ್ಮನ ಒಂದು ಡ್ಯೂಟಿ ಆಗಿದೆ. ಆ ದೇವ್ರ ಏನು ಚಿತ್ತ, ಆ ದೇವರು ನಮ್ಮ ಮೇಲೆ ಏನು ಇದಿಟ್ಕೊಂಡಿದ್ದಾರೆ, ಏನು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ದಾರೆ ಅಂತ ನಮಗೆ ತಿಳಿಸುವಂಥ ವ್ಯಕ್ತಿನೂ ಆ ಪವಿತ್ರಾತ್ಮನಾಗಿದೆ. ಇಲ್ಲಿ ನೋಡಿ ದೇವರು ಡೈರೆಕ್ಟ್ ಆಗಿ ಸಮೂಹಲ್ನ ಹೇಳ್ತಾ ಇರೋದು ವಿಷಯ. ಇಲ್ಲಿ ನೋಡಿ, ಅಂದ್ರೆ ದೇವರ ಆಯ್ಕೆ ಸಾಧಾರಣ ಯಾವುದೋ ಏನೋ ಒಂದು ವಿಷಯ ನೋಡಿ ಅಲ್ಲ, ಅವನ ಹೃದಯದಲ್ಲಿ, ಅವನ ಹೃದಯ ವಿಶಾಲತೆ ನೋಡಿ, ಆ ಹೃದಯದಲ್ಲಿರೋ ಶುದ್ಧತೆ ನೋಡಿ, ಅವನು ಎಷ್ಟು ಕಾಲ ಎಷ್ಟು ರೀತಿಯಲ್ಲಿ ಅದೆಲ್ಲ ಕ್ಯಾಲ್ಕುಲೇಟ್ ಮಾಡಿ ದೇವರು ಅವನ್ನೇ ಆಯ್ಕೆ ಮಾಡ್ತಾರೆ. ಆದ್ರೆ ಪ್ರಿಯರೇ, ಇಲ್ಲಿ ನಾವು ನೋಡ್ಬೇಕಾಗಿರೋದು ವಿಷಯ ಏನಂತ ಹೇಳಿದ್ರೆ, ಈ ಅದೇ 16ನೇ ಅಧ್ಯಾಯದಲ್ಲಿ 13ನೇ ವಾಕ್ಯ ಓದಿ ಒಂಚೂರು. ತಕ್ಷಣ ಸಮೂಹಲ್ನು, ಸಮುವೇಲನು ಎಣ್ಣೆಯ ಕೊಂಬನ್ನು ತೆಗೆದುಕೊಂಡು ಅವನನ್ನು ಅವನ ಸಹೋದರನ ಮಧ್ಯದಲ್ಲಿ ಅಭಿಷೇಕಿಸಿದನು. ಕೂಡಲೇ ಯೆಹೋವನ ಆತ್ಮವು ದಾವೀದನ ಮೇಲೆ ಬಂದು ನೆಲೆಗೊಂಡಿತು. ಅನಂತರ ಸಮುವೇಲನು ರಾಮಕ್ಕೆ ಹೊರಟು. ಓಕೆ ಸಾಕ. ಇಲ್ಲಿ ನಾನು ಮೊದಲನೇ ನಿಮಗೆ ಹೇಳಿದೆ ಅಂತ ಹೇಳಿದ್ರೆ, ದಾವೀದನಿಗೆ ಮೊದಲನೇದಾಗಿ ದೇವರ ಆತ್ಮನು ಯಾವಾಗ ಅವನಿಗೆ ಸಿಕ್ತು ಅಂತ ಹೇಳ್ತಾರೆ. ಸೊ ಇಲ್ಲಿ ಈ ಘಟನೆ ಎಲ್ಲ ದೇವರ ಆಯ್ಕೆ ಮಾಡಾದ್ಮೇಲೆ, ಆ ದೇವರ ಆಯ್ಕೆ ಮಾಡೋದು ಅವನ ಮನಸ್ಸು, ಶರೀರ, ಶುದ್ಧಿ ಎಲ್ಲದನ್ನು ನೋಡಿ ಅವನಿಗೆ, ಯೆಹೋವನಿಗೆ ಸಮೂಹಲ್ನಿಗೆ ಹೇಳ್ತಾನೆ, ನೀ ಎಣ್ಣೆ ಕೊಂಬನ್ನು ತೆಗೆದುಕೊಂಡು ಅವನನ್ನು ಅವನ ಸಹೋದರ ಮಧ್ಯದಲ್ಲೇ. ಈ ಸಹೋದರ ವಿಷಯ ಹೇಳುವಾಗ ನಾವು ಈಗ ಇದು ಪ್ರಾಪಂಚಿಕವಾದ ವಿಷಯನ ಕಂಪೇರ್ ಮಾಡ್ಬೋದು. ಅಲ್ಲಿ ನಡೀತಾ ಇರೋದು ಅದೇ ನಡೆದಿತ್ತು. ಇವನು 7 ಅಣ್ಣಂದಿರಿದಾರಲ್ಲ, ಈ 7 ಅಣ್ಣಂದಿರು ಏನಂತ ಹೇಳಿದ್ರೆ, ಇವನ್ ಚಿಕ್ಕವನು, ಇವನಿಗೆ ಬುದ್ಧಿ ಇಲ್ಲ, ಇವನ ಶಕ್ತಿ ಇಲ್ಲ, ಇವನಿಗೆ ಏನು ಮಾಡ್ಲಿಕ್ಕೆ ಆಗಲ್ಲ, ಇವನ ಕೈಯಲ್ಲಿ ಏನು ಮಾಡ್ಲಿಕ್ಕೆ ಆಗಲ್ಲ. ಯಾವಾಗಲೂ ಅವನ ಕೆಲಸ ಏನಿರುತ್ತೆ ಅಂತ ಹೇಳಿದ್ರೆ, ಅವನು ಕುರಿ ಮೇಯಿಸ್ಲಿಕ್ಕೆ ಯಾವಾಗಲೂ ಕಳಿಸಿರ್ತಾನೆ. ಇವರೆಲ್ಲ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಯುದ್ಧಕ್ಕೆ. ಇಲ್ಲಿ ನೋಡುವಂತ ಒಂದು ಸಂಗತಿ ಏನಂತ ಹೇಳಿದ್ರೆ, ಎಲ್ಲಿ ಯಾರು ನಮ್ಮನ್ನ ಹಿಂದೆ, ಇಲ್ಲಾಂದ್ರೆ ಯಾರು ನಿನ್ನ ಕೈಯಲ್ಲಿ ಏನೂ ಆಗಲ್ಲ, ಯಾರು ನಿನ್ನ ಕೈಯಲ್ಲಿ ಏನೂ ಸಾಧ್ಯ ಆಗಲ್ಲ, ನಿನ್ನಿಂದ ಏನು ಪ್ರಯೋಜನ ಆಗಲ್ಲ, ಯಾರಿಗೇನು ಉಪಕಾರ ಆಗಲ್ಲ ಅಂತ ಹೇಳಿ ತಳ್ಳಿ 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 ಮೂಲೆಯಲ್ಲಿ ಯಾರನ್ನ ಮೂಲೆಗೆ ಹಾಕಿದಾರೋ, ಯೋಗ್ಯರಾಗಿರೋರ್ನ ಎಲ್ಲರನ್ನ ಒಂದು ಸೈಡಲ್ಲಿ ನಿಲ್ಲಿಸ್ಬಿಟ್ಟು ಅವ್ರು ಕಾಣಿಸಿಕೊಳ್ಳುವಾಗಲೇ ದಾವೀದನನ್ನೇ ಅಭಿಷೇಕ ಮಾಡಲಿಕ್ಕೆ ದೇವರು ಸಮೂಹಲ್ನ ಹೇಳ್ತಾರೆ. ಆಗಿದ ಕೂಡಲೇ ಏನಾಗಿದೆ ಹೇಳಿ, ಇಲ್ಲಿ ಕೂಡಲೇ ಯೆಹೋವನ ಆತ್ಮನು ದಾವೀದನ ಮೇಲೆ ಬಂದು ನೆಲೆಗೊಂಡಿತ್ತು. ದೇವರ ಆತ್ಮನು ದಾವೀದನ ಮೇಲೆ ನೆಲೆಗೊಂಡಿತ್ತು.
ಹೀಗೆ ದೇವರ ಆತ್ಮನ ಒಂದ್ಸರಿ ನಮ್ಮ ಮೇಲೆ ಬಂದಾದ್ಮೇಲೆ ನಾವು ರಕ್ಷಣೆ ಹೊಂದಿ ದೀಕ್ಷಾ ಸ್ನಾನ ತಗೊಂಡು ನಮ್ಮಲ್ಲಿ ಪವಿತ್ರಾತ್ಮ ಬರಿದರಾಗಿ ನಾವು ಬದುಕ್ತಾ ಇದೀನಿ, ಜೀವಿಸ್ತಾ ಇದೀನಿ, ದೇವರ ದಾರಿಯಲ್ಲಿ ನಾವು ನಡೆಸ್ತಾ ದಿನದಿಂದ ಹೋಗ್ತಾ ಇರೋಂಥ ನಮ್ಮ ಜೀವನದಲ್ಲಿ ಆ ನಂಬಿಕೆಯಲ್ಲಿ ನಾವು ಬದುಕ್ತಾ ಇರುವಾಗ ಈ ಮೊದಲನೇ ಇದರಲ್ಲಿನೇ ನಾನು ಹೇಳಿದ್ದೆ, ಯೇಸು ಕ್ರಿಸ್ತನು ನಮಗೆ ಕಳಿಸ್ಕೊಟ್ಟಿರೋದು ಆತ್ಮನು ಯಾವತ್ತೂ ನಮ್ಮನ್ನು ಬಿಟ್ಟು ಹೋಗಂತ ಆತ್ಮನಲ್ಲ, ಸದಾ ಕಾಲವನ್ನು ನಮ್ಮ ಜೊತೆ ಇರುವಂಥ ಆತ್ಮನು ಅಂತ. ಅಂದ್ರೆ ಪ್ರಿಯರೇ, ಇಲ್ಲಿ ನಮಗೆ ಇವತ್ತೊಂದು ಕ್ಲಾರಿಫಿಕೇಶನ್ ಇಲ್ಲಿ ಸಿಗ್ತಾ ಇದೆ. ಈ ಆತ್ಮನ ಯಾವಾಗಲಾದರೂ ನಮ್ಮನ್ನು ಬಿಟ್ಟು ದೂರ ಹೋಗ್ತಾರಾ? ಅದಕ್ಕೆ ಒಂದು ಉತ್ತರ ನಮಗೆ ಇವತ್ತು ಇನ್ನೊಬ್ಬ ವ್ಯಕ್ತಿಯಿಂದ ಸಿಗುತ್ತೆ. ಇದು ಪ್ರತಿಯೊಬ್ಬರನ್ನು ಒಂದ್ಸಾರಿ ದೇವರಾತ್ಮ ಬಂದಾದ್ಮೇಲೆ ಮತ್ತೆ ಹೋಗುತ್ತೋ ಇಲ್ವೋ ಅಂತ ಇಲ್ಲಿ ನೋಡಿ, 1 ಸಮುವೇಲ 9ನೇ ಅಧ್ಯಾಯ 16 ಮತ್ತೆ 17. ಇನ್ನೊಬ್ಬ ವ್ಯಕ್ತಿ, ಸೌಲನು ಬರುವುದಕ್ಕೆ ಒಂದು ದಿವಸ ಮುಂದಾಗಿ ಯೆಹೋವನು ಸಮುವೇಲನಿಗೆ, ನಾಳೆ ಇಷ್ಟು ಹೊತ್ತಿಗೆ ಬೆನ್ಯಾಮೀನ್ ದೇಶದವನೊಬ್ಬನು ನಿನ್ನ ಬಳಿಗೆ ಬರಮಾಡುವೆನು. ನೀನು ಅವನನ್ನು ಇಸ್ರಾಯೇಲರ ನಾಯಕನನ್ನಾಗಿ ಅಭಿಷೇಕಿಸಬೇಕು. ಅವನು ನನ್ನ ಜನರನ್ನು ಫಿಲಿಷ್ಟಿಯರ ಕೈಯಿಂದ ಬಿಡಿಸಿ ಕಾಪಾಡುವನು. 17 ಸಮುವೇಲನು ಸೌಲನನ್ನು ಕಂಡಾಗ ಯೆಹೋವನು ಅವನಿಗೆ, ನಾನು ತಿಳಿಸಿದ್ದ ಮನುಷ್ಯನು ಇವನೇ ನನ್ನ ಪ್ರಜೆಯನ್ನು ಆಳತಕ್ಕವನು ಎಂದು ಸೂಚಿಸಿದನು. ಥ್ಯಾಂಕ್ ಯು ಸಿಸ್ಟರ್. ಇಲ್ಲಿ ನೋಡಿ 16ರ ವಾಕ್ಯದ, ನಾಳೆ ಇಷ್ಟು ಹೊತ್ತಿಗೆ ಬೆನ್ಯಾಮಿನ್ ದೇಶದವನೊಬ್ಬನು ನನ್ನು ನಿನ್ನ ಬಳಿಗೆ ಬರಮಾಡುವೇನೋ, ಅವನ ದಾರಿಗೆ ಬರ್ತಾನೆ, ನೀನು ಅವನನ್ನು ಇಸ್ರೇಲಿಯರ ನಾಯಕನಾಗಿ ಅಭಿಷೇಕಿಸಬೇಕು. ಸಮೂಹದಲ್ಲಿ ಒಂದು ಜವಾಬ್ದಾರಿ ಕೊಡ್ತಾರೆ. ಇದನ್ನು ದೇವರು ಡೈರೆಕ್ಟ್ ಆಗಿ ಮಾತಾಡ್ತಾ ಇರೋದು. ಅವಾಗ ಈ ಸಮುವೇಲನು ದೇವರಿಗೆ ಎಷ್ಟು ಬೇಕಾಗಿರೋದಂತ ಒಂದು ವ್ಯಕ್ತಿ, ಒಂದು ಶ್ರೇಷ್ಠ ವ್ಯಕ್ತಿ ಆಗಿದೆ ಅಂತ ಯೋಚನೆ ಮಾಡಬೇಕು. ಎಷ್ಟು ಖುಷಿ ಆಗುತ್ತೆ ನೋಡೋಣ ಅಂದರೆ, ಡೈರೆಕ್ಟ್ ನಾವು ಹೆಂಗೆ ಮಾತಾಡ್ತಾರೋ ಅದೇ ಥರನೇ ದೇವರು ಸಮುವೇಲನ ಜೊತೆ ಮಾತಾಡೋದು, ಪ್ರತಿಯೊಂದನ್ನು ಕಮ್ಯುನಿಕೇಟ್ ಮಾಡ್ತಾ ಇದೆ. ಇಲ್ಲಿ ನೋಡಿ, ನೀನು ಅವನು ಇಸ್ರೇಲ್ ನಾಯಕನಾಗಿ ಅಭಿಷೇಕಿಸಬೇಕು, ಅವನು ನನ್ನ ಜನರನ್ನು ಫಿಲಿಸ್ತೀರ ಕೈಯಿಂದ ಬಿಡಿಸಿ ಕಾಪಾಡುವನು. ಅಲ್ಲಿ ಒಂದು ನಂಬಿಕೆ ಯಾರ ಮೇಲೆ? ಈ ವ್ಯಕ್ತಿಯ ಮೇಲೆ ಒಂದು ನಂಬಿಕೆ. ಇವನು ನನ್ನ ಜನಾಂಗವನ್ನು ಫಿಲಿಸ್ತೀರ ಕೈಯಿಂದ ಬಚಾವ್ ಮಾಡಿಸ್ತಾನೆ, ಬಿಡಿಸ್ತಾನೆ ಅಂತ 17ನೇ ವಾಕ್ಯಕ್ಕೆ ಬಂತು. ಸಮುವೇಲನನ್ನು ಸೌಲನನ್ನು ಕಂಡಾಗ ಯೆಹೋವನು ಅವನಿಗೆ, ಇಲ್ಲಿ ಇಬ್ಬರು ವ್ಯಕ್ತಿಗಳು ಜಸ್ಟ್ ನೋಡ್ತಾ ಇರುವಾಗಲೇ ಪಕ್ಕದಿಂದ ಕರ್ತನು ಹೇಳ್ತಾ ಇದ್ದಾನೆ, ಯೆಹೋವನು ಹೇಳ್ತಾ ಇದ್ದಾನೆ ಅವನಿಗೆ, ನೋಡಿ ನಾನು ನಿನ್ನೆ ಹೇಳಿದೆಯಲ್ಲ, ಇವನೇ ನೀನೊಂದು ಕೆಲಸ ಮಾಡಿ, ಇವನು ನನ್ನ ಪ್ರಜೆ ಆಳತಕ್ಕವನು ಎಂದು ಸೂಚಿಸನು. ನೋಡಿ, ಪ್ರತಿಯೊಂದು ವಿಷಯದಲ್ಲೂ ಪ್ರತಿಯೊಂದು ಕಾರ್ಯಗಳಲ್ಲಿನೂ ಅಷ್ಟು ಕ್ಲೋಸ್ ಆಗಿ. ಪ್ರಿಯರೇ, ಈ ಕಾಲದಲ್ಲಿ ಇದೇ ಥರ ನಮ್ಮ ಜೊತೆ ಕಮ್ಯುನಿಕೇಟ್ ಮಾಡುವಂಥ ದೇವರ ಆತ್ಮನನ್ನೇ ನಮಗೆ ಪವಿತ್ರ ಆತ್ಮ ರೂಪದಲ್ಲಿ ಕಳಿಸ್ಕೊಟ್ರು. ಮುಂದೆ ನೋಡೋಣ ಯಾವ ರೀತಿಯಲ್ಲಿ. ಅದೇ ಇದನ್ನು ಸಮುವೇಲ 10ನೇ ಅಧ್ಯಾಯ 1ನೇ ವಾಕ್ಯ, 1 ಸಮುವೇಲ 10 1ನೇ ವಾಕ್ಯ. ಆ ಆಳು ಮುಂದೆ ಹೋದಾಗ ಸಮುವೇಲನು ಎಣ್ಣೆ ಕುಪ್ಪಿಯಿಂದ ಅವನ ತಲೆಯ ಮೇಲೆ ತೈಲವನ್ನು ಒಯ್ದು ಅವನನ್ನು ಮುದ್ದಿಟ್ಟು ಅವನಿಗೆ, ಯೆಹೋವನು ತನ್ನ ಸ್ವಾಸ್ಥ್ಯದ ಮೇಲೆ ಪ್ರಭುವಾಗಿರುವುದಕ್ಕೋಸ್ಕರ ನಿಜವಾಗಿ ನಿನ್ನನ್ನು ಅಭಿಷೇಕಿಸಿದ್ದಾನೆ. ಥ್ಯಾಂಕ್ ಯು. ಇಲ್ಲಿ ನೋಡಿ, ಈ ಮುಂದೆ ಹೋಗ್ಲಿಕ್ಕೆ ಅಂತ ಹೇಳಿದ್ರೆ, ಈ ಸೌಲನ ಜೊತೆ ಇನ್ನೊಬ್ಬ ವ್ಯಕ್ತಿ ಇದ್ರು, ಅವನಿಗೆ ಒಂಚೂರು ಮುಂದೆ ಹೋಗಿ ಅಂತ ಹೇಳಾದ್ಮೇಲೆ ಆಳು ಮುಂದೆ ಹೋದಾಗ ಸಮುವೇಲನ ಎಣ್ಣೆ ಕುಪ್ಪಿಯಿಂದ ಅವನ ತಲೆ ಮೇಲೆ ತೈಲವನ್ನು ಇದು ಅವನನ್ನು ಮುದ್ದಿಟ್ಟು ಅವನಿಗೆ, ಯೆಹೋವನು ತನ್ನ ಸ್ವಾಸ್ಥ್ಯದ ಮೇಲೆ ಪ್ರಭುವಾಗಿ, ನೋಡಿ ತರ ಆಯ್ಕೆ ಮಾಡಾಯಿತು. ಇವನ್ ನನ್ನ ಜನಾಂಗವನ್ನು ರಕ್ಷಿಸ್ತಾನೆ, ನನ್ನ ಜನಾಂಗವನ್ನು ಕೈ ಹಿಡಿದು ನಡೆಸ್ತಾನೆ ಅಂತ ಹೇಳಿಬಿಟ್ಟು ದೇವರಿಗೆ ಒಂದು ನಂಬಿಕೆ ಬಂದಿತ್ತು ಪ್ರತಿಯೊಬ್ಬ ವ್ಯಕ್ತಿಯಲ್ಲೂ. ಪ್ರಿಯರೇ, ಇವತ್ತು ನಮ್ಮ ಜೀವನದಲ್ಲೇನು, ಇಲ್ಲಿ ನನ್ನನ್ನು ಕೇಳಿಸ್ಕೊಂಡಿರೋ ಎಲ್ಲವರಿಗೇನು ದೇವರು ಒಂದೊಂದು ಜವಾಬ್ದಾರಿ ಕೊಟ್ಟಿದ್ದಾರೆ. ಆ ಜವಾಬ್ದಾರಿ ನಾವು ಯಾವ ರೀತಿಯಲ್ಲಿ ಉಪಯೋಗಿಸಬೇಕು, ಇಲ್ಲಾಂದ್ರೆ ಏನಾದರೂ ಅದರಿಂದ ಪ್ರಯೋಜನ, ಇಲ್ಲಾಂದ್ರೆ ಆ ದಾರಿಯಲ್ಲಿ ನಡೀತಿದ್ದ. ಇಲ್ಲಿ ನೋಡಿ ಉತ್ತರ ಇದೆ. ಈ ಸೌಲನು ಮಾಡಿದಂತ ಅದೇ ಕೆಲಸ ನಮ್ಮ ಜೀವನದಲ್ಲಿ ನಾವು ಮಾಡೋದಾದ್ರೆ ಆ ಸೌಲನಿಗೆ ಏನಾಯ್ತು, ಅದೇ ಗತಿ ನಮ್ಮ ಜೀವನದಲ್ಲಿ ಬರುತ್ತೆ. ನೋಡೋಣ ಏನಾಯ್ತು ಅಂತ. ಅದೇ 1 ಸಮುವೇಲ 10ನೇ ಅಧ್ಯಾಯ 6 ಮತ್ತೆ 7. 10ನೇ ಅಧ್ಯಾಯ 6 ಮತ್ತೆ 7. ಆಗ ಯೆಹೋವನ ಆತ್ಮವು ನಿನ್ನ ಮೇಲೆ ಬರುವುದರಿಂದ ನೀನು ಮಾರ್ಪಟ್ಟು ಪ್ರವಾದಿಸುವಿ. ಇಲ್ಲಿ
ಒಂದು ಘಟನೆ ಆಗುತ್ತೆ. ಈ ತೈಲ ಇವನ್ ಮೇಲೆ ಒಯ್ಯುವ ಟೈಮಲ್ಲಿ ಪವಿತ್ರ ಆತ್ಮ ಇಲ್ಲ ದೇವರ ಆತ್ಮನ ಅಭಿಷೇಕ ಆಗಲಿಲ್ಲ, ತೈಲ ಅಭಿಷೇಕ ಅಷ್ಟೇ ಆಗಿರೋದು. ಈ ಕಾಲದಲ್ಲಿನೂ ಈ ಥರ ಇರೋದು ದೀಕ್ಷಾ ಸ್ನಾನಗಳಿದೆ. ಇಲ್ಲಿ ನೋಡಿ, ಆದರೆ ಮುಂದೆ ಹೋಗ್ತಾ ದಾರಿಯಲ್ಲಿ ಇನ್ನೊಂದು ಘಟನೆ ಆಗುತ್ತೆ. ಆ ಘಟನೆ ಆಗುವಾಗ ಏನಾಗುತ್ತೆ ಅಂತ ಹೇಳಿದ್ರೆ, ಆಗ ಯೆಹೋವನ ಆತ್ಮವು ನಿನ್ನ ಮೇಲೆ ಬರುವುದರಿಂದ ನೀನು ಮಾರ್ಪಟ್ಟು, ನೀನು ಚೇಂಜ್ ಆಗಿ, ಹಳೆ ಸೌಲನೆಲ್ಲ ನೀನು ಚೇಂಜ್ ಆಗಿ, ಆ ಚೇಂಜ್ ಆಗಿ ನೀನು ಪ್ರವಾದಿಸುವಿ. 7ನೇ ವಾಕ್ಯದಲ್ಲಿ, ಈ ಗುರುತುಗಳೆಲ್ಲ ಸಂಭವಿಸಿದಾಗ ನಿನಗೆ ಅನುಕೂಲವಿದ್ದದನ್ನು ನಡೆಸೋ. ನಿನಗೆ ಏನು ಅನಿಸ್ತಾ ಇದೆ, ನೀನು ಕಂಪ್ಲೀಟ್ ಚೇಂಜ್ ಆಯಿತು. ದೇವರ ಕೃಪಾವರದಿಂದ ನೀನು ಕಂಪ್ಲೀಟಾಗಿ ನೀನು ಚೇಂಜ್ ಆಗಿದೆ. ಈ ಚೇಂಜ್ ಆಗಿರೋ ಸಂದರ್ಭದಲ್ಲಿ ನಿನಗೆ ಸರಿಯಾಗಿ ಏನು ಅನಿಸ್ತಾ ಇದೆ, ಯಾಕಂದರೆ ನಿನ್ನೊಳಗೆ ಯಾರಿದ್ದಾರೆ, ದೇವರ ಆತ್ಮನಿದೆ. ಸೊ ಸರಿ ಅಂತ ಅನಿಸಿರೋ ನೀನು ನಡೆಸು. ಆ ಪರ್ಮಿಷನ್ ಕೊಟ್ಟಾಯಿತು. ಮತ್ತೆ ಯಾಕೆ ಅಂತ ಹೇಳಿ ನೀನು ಅದೇನು ಮಾಡ್ಬೇಕಂತ ಮಾಡಿ, ಯಾಕೆ ದೇವರು ನಿನ್ನ ಸಂಗಡ ಇದ್ದಾನೆ. ಪ್ರಿಯರೇ, ನಮ್ಮ ಜೀವನದಲ್ಲಿ ನಮಗಿರೋದೆಲ್ಲ ಒಂದು ಪ್ರಶ್ನೆ ಇದೆ. ಇವತ್ತು ನನ್ನ ದೇವರು ನನ್ನ ಸಂಗಡ ಇದ್ದಾನೆ, ನನ್ನ ದೇವರ ಆತ್ಮನು ನನ್ನ ಸಂಗಡ ಇದ್ದಾನೆ. ಅವನ ಮಾತು ನನಗೆ ಕೇಳಿಸ್ಕೊಳ್ಳೋಕ್ಕೆ ಆಗ್ತಾ ಇದೆಯಾ, ನಾನು ಅವನು ಡೈರೆಕ್ಟಾಗಿ ಕಮ್ಯುನಿಕೇಶನ್ ಮಾಡಲಿಕ್ಕೆ ಆಗ್ತಾ ಇದೆಯಾ. ಯೂತ್ ಕ್ಲಾಸ್ ತಗೊಳ್ಳುವಾಗ ಯಾವಾಗಲೂ ಹೇಳ್ತಾ ಇರ್ತೀನಿ ನಾನು, ದೇವರ ಜೊತೆ ಅಟ್ಲೀಸ್ಟ್ ಒಂದು ಅರ್ಧ ಗಂಟೆ ಅದನ್ನು ಕಮ್ಯುನಿಕೇಶನ್ ಬಿದ್ದುಕೊಡು ಪರ್ಸ್ನಲಿ. ಯಾರೂ ಇಲ್ಲದಲ್ಲ, ದೇವರೇ ಆ ದೇವರು. ನಾವೇನು ಮಾಡ್ತೀವಿ, ದೇವರ ಜೊತೆ ಕಮ್ಯುನಿಕೇಶನ್ ಮಾಡುವಾಗ ಪ್ರತಿಯೊಂದು ಸರಿ ಏನು ಮಾಡ್ತೀವಿ, ನಮಗೆ ಎಷ್ಟು ಹೇಳಲಿಕ್ಕೆ ಆಗುತ್ತೆ. ಜಸ್ಟ್ ಲೈಕ್ ರೇಡಿಯೋ, ಅದು ಆನ್ ಮಾಡಿಟ್ರೆ ನಮ್ಮ ಮಾತು ಯಾವುದು ಕೇಳಿಸಲ್ಲ, ಅದಕ್ಕೆ ಏನು ಕೇಳ್ತದೆ ಅದು ನಾವು ಕೇಳಿಸ್ಕೊಬೇಕು. ಇಲ್ಲಿ ನಮ್ಮ ಪ್ರಾರ್ಥನೆಗಳು ಕೆಲವೊಮ್ಮೆ ಹಂಗೇನೆ, ದೇವರೇನು ಹೇಳ್ತಾ ಇರೋದು ಅಂತ ನಮಗೇನು ಹೇಳ್ತಾ ಅಂತ ಕೇಳಿಸ್ಕೊಳ್ಳಿಕ್ಕಿರೋದು ಪೇಷನ್ಸ್ ನಮಗಿಲ್ಲ, ಟೈಮು ನಮಗಿಲ್ಲ, ಹೇಳ್ತಾರೋ ಇಲ್ವೋ ಅಂತ ಗೊತ್ತೂ ಇಲ್ಲ. ಕೊನೆಗೆ ಅದಕ್ಕೆ ಏನಂತ ಕನ್ಕ್ಲೂಷನ್ ಮಾಡ್ತಾರೆ, ಆ ದೇವರೇ ನಿನ್ನ ಚಿತ್ತ ಏನಿದೆ ಅದು ನನ್ನಲ್ಲಿ ಆಗಲಿ ಅಂತ. ದೇವರು ನಮ್ಮ ಜೊತೆ ಮಾತಾಡ್ತಾರೆ. ಅದು ತಿಳ್ಕೊಬೇಕು ಅಂತ ಹೇಳಿದ್ರೆ ಆ ದೇವರಿಗೆ ಕಿವಿ ಕೊಡಬೇಕು. ಈ ದೇವರ ವಾಕ್ಯಕ್ಕೆ ನೀವು ಹೆಂಗೆ ಕಿವಿ ಕೊಡ್ತೀರಾ, ಅದೇ ಥರ ದೇವರು ಈಗ ಮಾತಾಡ್ತಾರೆ ನಮ್ಮ ಜೊತೆ. ಇಲ್ಲ ಈ ಸಮಯದಲ್ಲಿ ದೇವ್ರಿಗೆ ಹೇಳಲಿಕ್ಕೆ ಆ ಕಿವಿ, ಆ ಹೃದಯದ ಕಿವಿ ಕೊಡುವಾಗ, ಇಲ್ಲಿ ನೋಡಿ, ಈ ಗುರುತುಗಳು ಸಂಭವಿಸೋ ನಿನಗೆ ಅನುಕೂಲ ಇದ್ದದನ್ನು ನಡೆಸು, ದೇವರು ನಿನ್ನ ಸಂಗಡ ಇದ್ದಾನೆ. ಆದರೆ ಸೌಲನ್ ಏನ್ ಮಾಡ್ದ, ನಿಮಗೆಲ್ಲ ಈ ಭಾಗಗಳೆಲ್ಲ ಗೊತ್ತಿರೋದೆ, ಅದಕ್ಕೆ ನಾನು ಜಾಸ್ತಿ ಎಕ್ಸ್ಪ್ಲೈನ್ ಮಾಡಿ. ಆದ್ರೆ ನಾನು ಏನು ಹೇಳಿದ್ರೆ, ಪವಿತ್ರಾತ್ಮ ಕೃಪಾವರ ದೇವರಿಂದ ಡೈರೆಕ್ಟ್ ಆಗಿ ಸಿಕ್ಕಿ, ದೇವರ ಕೃಪದಲ್ಲಿ ದೇವರ ಅಷ್ಟು ಇಚ್ಛೆಯಲ್ಲಿ ಕೊಟ್ಟಿರಂದ ಇಬ್ರು ವ್ಯಕ್ತಿಗಳನ್ನ ಇಲ್ಲಿ ತೋರಿಸ್ತಾ ಇರೋದು. ಇಲ್ಲಿ ಸೌಲನು ತಪ್ಪು ಮಾಡ್ದ, ದೇವರ ವಾಕ್ಯಕ್ಕೆ ವಿರುದ್ಧವಾಗಿ. ಪ್ರಿಯರೇ, ಈ ಪ್ರಶ್ನೆ ನಮಗೇನು ಇವತ್ತು ನಾವು ದೇವರ ವಿರುದ್ಧವಾಗಿ, ದೇವರ ವಾಕ್ಯಕ್ಕೆ ವಿರುದ್ಧವಾಗಿ ನಾವು ನಡೀತೀನೋ ಇಲ್ವೋ. ಎರಡನೇದಿಗೆ ದೇವರ ಆಲೋಚನೆಗಳಿಗೆ ವಿರುದ್ಧವಾಗಿ ಸೌಲನಲ್ಲಿ ಮಾಡಿರೋದೇನೆ. ಅವನು ಏನು ಮಾಡಬೇಕು ಅಷ್ಟೇ ಮಾಡಬೇಕಾಗಿರೋ ಕೆಲಸ. ಅದೇನಂತ ಹೇಳ್ತೀನಿ ನಾನು, ದೇವರ ಆಲೋಚನೆಗಳು, ದೇವರ ಆತ್ಮನ ಮಾತುಗಳಿಗೆ ಕಿವಿ ಕೊಡದೆ, ಮಗನೇ ಮಗಳೇ ಇದು ಸರಿಯಲ್ಲ, ಇದು ಬೇಡ, ಇದು ಮಾಡೋದು ಬೇಡ ಅಂತ ಹೇಳುವಾಗಲೂ ಆ ಮಾತಿಗೆ ಕಿವಿ ಕೊಡೋದಲ್ಲೇ, ಇಲ್ಲ ಏನು ಆಗಲ್ಲ ಬಿಡಿ, ಅಕ್ಕಪಕ್ಕದಲ್ಲಿರೋದು ಮಾತುಗಳು ಕೇಳಿಸ್ಕೊಂಡು, ಸೌಲನ ಅಷ್ಟೇ ಆಗಿರೋದು, ಅಕ್ಕಪಕ್ಕದಲ್ಲಿರೋದು ಮಾತುಗಳು ಕೇಳಿಸ್ಕೊಂಡು, ಓ ಹಂಗಾದ್ರೆ ಸರಿ, ಅದೇನೋ ಸರಿ. ಅಲ್ಲಿ ಕಳಿಸಿರೋದಂತ ಅಷ್ಟು ಇದರಲ್ಲಿ ಕಳಿಸಿರೋದಂಥ ದೇವರು ಸಮುವೇಲನ ಅಷ್ಟು ಕ್ಲಿಯರ್ ಆಗಿ ಕೇಳಿ ಕಳಿಸಿ ಏನು ಮಾಡಬೇಕು ಅಂತ. ಒಂದು ಸಮುವೇಲ 15ನೇ ಅಧ್ಯಾಯ 8 ಮತ್ತು 9 ಯಾರಾದ್ರೂ ಸಿಕ್ಕಿದ್ರೆ ಓದಿ. ಇಲ್ಲ ನಾನೇ ಓದ್ತೀನಿ. 8ನೇ ವಾಕ್ಯ, ಅವರ ಅರಸನಾದ ಅಗಾನನನ್ನು ಸಜೀವಿಯಾಗಿ ಹಿಡಿದು ಎಲ್ಲಾ ಜನರನ್ನು ಕತ್ತಿಯಿಂದ ಸಂಹರಿಸಿದನು. ಅಂದ್ರೆ ಇದು ದೇವರು ಕೇಳಿದಂತ ಕೆಲಸ. ಸಮುವೇಲ ಮುಖಾಂತರ ದೇವರು ಹೇಳಿದ ಕೆಲಸ, ಇಂಥ ಕಡೆ ಹೋಗ್ಬೇಕು, ಅಲ್ಲಿ ತುಂಬಾ ತೊಂದರೆ ಮಾಡಿದೆ. ಈಜಿಪ್ಟಿಂದ ಈ ಕಡೆ ಕರ್ಕೊಂಡ್ಬರುವಾಗ ತುಂಬಾ ತೊಂದರೆ ಮಾಡಿರೋದು ಅವ್ರನ್ನೇ ನೀನೇನ್ ಮಾಡ್ಬೇಕು ಹೇಳಿ, ಎಲ್ಲದನ್ನು ನಾಶ ಮಾಡಬೇಕು, ಒಂದನ್ನು ಬಿಡಬಾರ್ದು, ಅವ್ರಿಗೆ ಏನೇನಿದೆ ಎಲ್ಲದನ್ನು ನಾಶ ಮಾಡಬೇಕು ಅಂತ ಹೇಳಿ ಕಳಿಸಿದೆ. 9ನೇ ವಾಕ್ಯದಲ್ಲಿ ಸೌಲನು ಇಸ್ರಾಯೇಲ್ಯರು ಅಗಾಗನನ್ನು ನೋಡಿ, ಅಗಾನನನ್ನು ಅವನ್ನ ಹಿಡ್ಕೊಂಡು ಸರಿ ಮಾಡಿದ, ಬಟ್ ಅವನಿಗೆ ಇರೋದಂತ ಮೇಲತ್ತರದ ಕುರಿಗಳನ್ನು, ಕುರಿಮರಿಗಳನ್ನು, ಕೊಬ್ಬಿದ ಪಶುಗಳನ್ನು, ಶ್ರೇಷ್ಠವಾದ ಎಲ್ಲಾ ಪದಾರ್ಥಗಳನ್ನು ನಾಶ ಮಾಡಲಿಕ್ಕೆ ಮನಸ್ಸಿಲ್ಲದೆ ದೇವರು ಏನಂತ ಹೇಳಿದ್ರೆ, ಏನು ಅಲ್ಲಿಂದ ಬರ್ತದೆ ಎಲ್ಲದನ್ನು ನಾಶ ಆಗ್ಬೇಕು, ಎಲ್ಲದನ್ನು ಹಾಳು ಮಾಡಿ ಎಲ್ಲದನ್ನು ಸಾಯಿಸಿ ಬನ್ನಿ ಅಂತ ಹೇಳಿದ್ರೆ, ಇವನ್ ಅದರಲ್ಲಿ ಇವನಿಗೆ ನೋಡಿದ್ರೆ, ಅಯ್ಯೋ ನೋಡಿ ಎಷ್ಟು ಚೆನ್ನಾಗಿದೆ, ಓ ಇದು ಎಷ್ಟು ಚೆನ್ನಾಗಿದೆ, ಇದನ್ನೆಲ್ಲ ಸಾಯಿಸ್ಬೇಡ,
ಸೀದಾ ತಗೊಂಬಂದು ಯಾವುದನ್ನೇ ಬಿಟ್ಟರು ನೋಡಿ, ಮನಸ್ಸಿಲ್ಲದೆ ಉಳಿಸಿ ಪ್ರಯೋಜನವಿಲ್ಲದಂತ ಹೀನವಾದವುಗಳನ್ನೆಲ್ಲ ನಾಶ ಮಾಡಿಬಿಟ್ಟರು. ಇಲ್ಲಿ ನಮಗೆ ಒಂದು ಉದಾಹರಣೆ ಕರೆಕ್ಟಾಗಿ ಕಾಣಿಸುತ್ತೆ. ಏಬೇಲ್ ಮತ್ತೆ ಕಾಯಿಂದು ಕಥೆಯಲ್ಲಿ ಏಬೇಲ್ನ ಏನ್ ಮಾಡಿದ, ಶ್ರೇಷ್ಠವಾಗಿರೋದು ತುಂಬಾ ಚೆನ್ನಾಗಿರೋದು ಇವರಿಗೆ ಕೊಡುವಾಗ ಕಾಯಿನ್ ಏನ್ ಮಾಡಿದ, ಅವನ ಅದರಲ್ಲಿ ಬಾಳಾಗಿರೋದು ಬಾಕಿರೋದೆಲ್ಲ ಸರಿ, ಎರಡು ಒಂದೇ ವ್ಯತ್ಯಾಸ ನಡೆಯಿದ್ರು. ಯಾರ ಜೀವನದಲ್ಲಿ ತಪ್ಪು ನಡೆಯಿತು, ಯಾರ ಜೀವನ ದೇವರು ಯಾರನ್ನ ಕೈ ಬಿಡ್ತಾರೋ ಅವರೆಲ್ಲದನ್ನು ಅವರು ಒಳ್ಳೆ ಸಮಯದಲ್ಲಿ, ಒಳ್ಳೆ ಕಾಲದಲ್ಲಿ, ಒಳ್ಳೆ ಆರೋಗ್ಯ ಇರೋ ಸಮಯದಲ್ಲಿನೇ ಅವ್ರಿಗೆ ಬಾಕಿ ಬರುವಂತ ಎಲ್ಲದನ್ನು ಇನ್ನೇನು ಕೆಲಸ ಮಾಡ್ಲಿಕ್ಕಿರುವಂತ ದೇವರಿಗೆ ಸಮಯ ಕೊಟ್ಟಿರೋದಂತೆಲ್ಲ ನೋಡ್ತಾ ಇರೋದು. ನನಗೆಲ್ಲ ಕೆಲಸ ಇರುವಾಗಲೂ, ನನಗೆಲ್ಲ ಬಿಸಿ ಟೈಮಲ್ಲಿ ಇರುವಾಗಲೂ ದೇವರ ವಾಕ್ಯಕ್ಕೆ, ದೇವರ ಸಾನ್ನಿಧ್ಯಕ್ಕೆ, ದೇವ್ರ ಜೊತೆ ಮಾತಾಡಲಿಕ್ಕೆ ಟೈಮ್ ಕೊಡ್ತಾ ಇದ್ದೀನಿ, ಅಷ್ಟೇ ನೋಡೋ ದೇವರು. ಪ್ರಿಯರೇ, ನಿಜವಾಗಲೂ ಅದೇ ನಮ್ಮ ಈ ಕಾಲದಲ್ಲಿರೋ ನಮ್ಮ ಆರಾಧನೆ ಅಂತ ಹೇಳ್ತಾರೆ. ಇಲ್ಲಿ ಶ್ರೇಷ್ಠವಾದದನ್ನೆಲ್ಲ ನಮಗೆ ಬೇಕಾಗಿರೋದನ್ನೆಲ್ಲ, ನಮಗೆ ನಮ್ಮ ಟೈಮ್ ಬೇಕು, ನಮ್ಮ ಮಕ್ಕಳು ಬೇಕು, ನಮಗೆ ಆಸ್ತಿ ಬೇಕು, ಅಂತಸ್ತು ಬೇಕು, ಕೆಲಸ ಬೇಕು, ಎಲ್ಲಾದ್ರೂ ನಾವೇನ್ ಮಾಡ್ತೀವಿ, ಬರ್ಲಿ ಈ ದುಡ್ಡು ಸಿಕ್ಕಿದ್ರೆ ಬೇಡ ಅಂತ ಹೇಳ್ತಾ ಇರೋದು ಎಲ್ಲಿನೂ ನೀವು ನೋಡಿರಲ್ಲ. ಎಷ್ಟು ಸಿಕ್ಕಿದ್ರು ದೇವರು ಎಷ್ಟು ಕೊಟ್ಟಿದ್ದಾರೆ, ಎಷ್ಟೋ ಕಾಲದಿಂದ ಕೊಡ್ತಾ ಇದ್ದಾರೆ. ಈಗಲೂ ಸಿಕ್ಕಿದ್ರೆ ಇಲ್ಲ, ನನಗೆ ದೇವರು ನೀನು ಕೊಟ್ಟರು ಸಾಕು, ಇನ್ನು ಅದು ಬೇರೆ ಯಾರಿಗಾದ್ರೂ ಬೇಡವರಿಗೆ ಹೋಗಲಿ, ಇಲ್ಲಾಂದ್ರೆ ಇದು ಮಾಡ್ಕೊಂಡಿರಿ ಯಾರಾದ್ರೂ ಹೇಳ್ತಾರ? ಮನಸ್ಸಲ್ಲಿ ಒಂದು ವೇಳೆ ಅನ್ಕೊಂಡಿದ್ದನ್ನು ಕೂಡ ಕೊಡ್ಲಿಕ್ಕೆ ಒಂದು ಮನಸ್ಸು ಬರಲ್ಲ. ಕೊಡೋರಿದ್ದಾರೆ, ಇಲ್ಲ ಅಂತ ಹೇಳ್ತಾ ಇಲ್ಲ, ನಾನು ಎಲ್ಲರನ್ನೂ ಹೇಳ್ತಾ ಇಲ್ಲ. ಆದ್ರೆ ನೋಡಿ, ಶ್ರೇಷ್ಠವಾಗಿರೋದು ನಮ್ಮ ಸಮಯ. ಅದು ದೇವರಿಗೆ ಎಲ್ಲಿದ್ರೆ ನಮ್ಮ ಜೀವನದಲ್ಲಿ ಶ್ರೇಷ್ಠವಾಗಿದೆ ಅಂತ ಏನು ದೇವರು ಏನಂತ ಒಂದು ಮಾತು ಹೇಳಿದ್ರೆ, ನನಗಿಂತ ಹೆಚ್ಚಾಗಿ ನಿನ್ನ ಮನೆನೇ ಆಗಲಿ, ನಿನ್ನ ಹೆಂಡತಿನೇ ಆಗಲಿ, ನಿನ್ನ ಗಂಡನೇ ಆಗಲಿ, ನಿನ್ನ ಮಕ್ಕಳನ್ನೇ ಆಗಲಿ ಪ್ರೀತಿ ಮಾಡಿದ್ರೆ ಏನಾಗುತ್ತೆ ಹೇಳಿ, ಅದನ್ನ ಕಳ್ಕೊಳ್ತೀವಿ. ಅದಕ್ಕಿಂತ ಬದಲು ಏನ್ ಮಾಡ್ಬೇಕು ಹೇಳಿ, ಮುಖ್ಯ ಸ್ಥಾನ ದೇವರಿಗೆ, ನೆಕ್ಸ್ಟ್ 1 by 1 ಇಲ್ಲಿ ಉಳಿಸಿ ಪ್ರಯೋಜನ ಹೀನವಾದದ್ದೆಲ್ಲ ಅದನ್ನು ನಾಶ ಮಾಡಿ. ಇದು ಯಾರನ್ನು ತಗೊಳ್ಳಲ್ಲ, ಅದು ಯಾವನ್ ಬಂಡಾರ ಅಂತ ಲೆಕ್ಕದಲ್ಲಿ ವೇಸ್ಟ್ ಆಗಿರೋದು, ಬಾಕಿ ಆಗಿರೋದು ಮಾತ್ರ ಬಿಸಾಕ್ಬಿಟ್ಟು ತಂದ್ಬಿಟ್ಟು ಸಮುವೇಲನಿಗೆ ಹೇಳ್ತಾ ಇರುವಾಗ ನೋಡಿ, ಅದೇ ಇದರಲ್ಲಿ 10-11 ವಾಕ್ಯದಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ದೇವರಿಗೆ ಸಿಕ್ಕಾಪಟ್ಟ ಕೋಪ ಬರುತ್ತೆ. ಯೆಹೋವನು ಸಮುವೇಲನಿಗೆ ಸೌಲನನ್ನು ಅರಸನಾಗಿ ಮಾಡೋದಕ್ಕೆ ಈಗ ಪಶ್ಚಾತ್ತಾಪ ಪಡುತ್ತೇನೆ. ಪ್ರಿಯರೇ, ನಮ್ಮನ್ನು ಕುರಿತಾಗಿ ಒಂದು ವೇಳೆ ಇವತ್ತು ದೇವರು ಆ ಥರ ಯೋಜನೆ ಮಾಡೋದಾದ್ರೆ, ರಜೀನ ಈ ರೀತಿಯಲ್ಲಿ ನಾನು ಇದು ಮಾಡೋದಕ್ಕೆ ಇವತ್ತು ನನಗೆ ಪಶ್ಚಾತ್ತಾಪ ಆಗ್ತಾ ಇದೆ, ಇಲ್ಲಾಂದ್ರೆ ಯಾರಿಗಾದ್ರೂ ಒಬ್ಬರನ್ನ ನನಗೆ ಈ ಅವಕಾಶ ಕೊಟ್ಟದಕ್ಕೆ, ಅವನ ರಕ್ಷಣೆ ಹೊಂದಿ ಬಂದಿರೋದಕ್ಕೆ, ಅವನಿಗೆ ರಕ್ಷಣೆ ಕೊಟ್ಟು ಪವಿತ್ರಾತ್ಮನ ಕೃಪಾವರವನ್ನು ಕೊಟ್ಟಿದ್ದಕ್ಕೆ, ಇಲ್ಲಿ ತನಕ ಅವನ ಆಯುಸ್ಸು ಆರೋಗ್ಯ ಎಲ್ಲ ಕೊಟ್ಟು ಕಾಪಾಡಿದ್ದಕ್ಕೆ ನಾನು ಮಾಡೋದು ತಪ್ಪಾಯ್ತು ಅಂತ ಹಂಗೆ ಹೇಳಬಾರದು ಅಂದಿದ್ರೆ ನೋಡಿ, ನಮ್ಮನ್ನೇ ನಾವು ತಿದ್ಕೊಬೇಕು. ಇಲ್ಲಿ ಅರಸನನ್ನ ಮಾಡಿದಾಗಿ ನಾನು ಪಶ್ಚಾತ್ತಾಪ ಪಡಿದ್ರೆ ಸಮುವೇಲನಿಗೆ ಹೇಳ್ತಾ ಇರೋದು, ಅವನು ನನ್ನನ್ನು ಬಿಟ್ಟನೋ. ಯಾರಾದ್ರೂ ದೇವರ ಕಡೆ ಒಂಚೂರು ಹಿಂದೆ ತಿರುಗಿದ್ರೆ, ಹಿಂದೆಗಡೆ ಒಂಚೂರು ಜಾರಿದ್ರೆ ಅವರಿಗೋಸ್ಕರ. ಇಲ್ಲಿ ನೋಡಿ, ಅವನು ನನ್ನನ್ನು ಬಿಟ್ಟನು, ನನ್ನ ಆಜ್ಞೆಗಳನ್ನು ನೆರವೇರಿಸುವುದಿಲ್ಲ ಎಂದು ಹೇಳಲು ಸಮುವೇಲನೇ ಸಿಕ್ಕಾಪಟ್ಟ ಸಿಟ್ಟು ಅಂತ. ಸಮುವೇಲನ ಸಿಟ್ಟು ಬಂದ್ಬಿಟ್ಟು, ಎಂಥದ್ದು ಮಾಡೋದು, ಇಂಥ ದೊಡ್ಡ ತಪ್ಪು ಇವನು ಮಾಡಿಬಿಟ್ಟಿದ್ದಾನಂತ ಹೇಳಿ ಇಡೀ ರಾತ್ರಿ ನಿದ್ರೆ ಮಾಡಲಿಲ್ಲ. ಬೆಳಿಗ್ಗೆ ಜಾವ ಎದ್ದು ಹೋಗಿ ಬೇಗ ಮಾತಾಡಿದ್ರೆ ಅಷ್ಟೊತ್ತಿಗೆ ಅವನು ಇನ್ನೂ ಎಲ್ಲೋ ಕಡೆ ಇದು ಪೂಜೆ ಮಾಡಲಿಕ್ಕೆ, ಬಲಿ ಮಾಡಲಿಕ್ಕೆ, ಎಲ್ಲಿ ಕೊಡ್ಲಿಕ್ಕೆ ಏನೋ ಹೋಗಿದ್ದಾನೆ. ಇಲ್ಲಿ ನೋಡಿ, ಅದೇ ಒಂದು ಸಮುವೇಲ 15ನೇ ಅಧ್ಯಾಯ 22ನೇ ವಾಕ್ಯದಲ್ಲಿ, ಅದಕ್ಕೆ ಸಮುವೇಲನು ಯೆಹೋವನು ಇವನಿಗೆ ಏನೇನೋ ಇದಕ್ಕಿಂತ ಮುಂಚೆ ಸುಮಾರು ಪ್ರಶ್ನೆ ಮಾಡ್ತಾರೆ. ಕೊನೆಗೆ ಸಿಗ್ದ ಸೌಲನು, ಅಲ್ಲ ನೀನು ಯಾಕೆ ಮಾಡಿದ್ವಿ ಈ ರೀತಿಯಲ್ಲಿ, ದೇವರು ಬೇಡ ಅಂತ ಹೇಳಿದೆಲ್ಲ ನೀನು ಏನಿಷ್ಟು ಕುರಿಗಳ ಸೌಂಡು, ಮೇಕೆಗಳದ್ದು ಸೌಂಡು, ಎಲ್ಲದನ್ನು ಸೌಂಡು ಬರ್ತಾ ಇದೆಯಲ್ಲ, ಯಾಕೆ ಇದಂತ ಹೇಳುವಾಗ ಇದೆಲ್ಲ ಅಲ್ಲಿಂದ ತಗೊಂಬಂದಿರೋದೆ, ಚೆನ್ನಾಗಿರೋದೆಲ್ಲ ತಗೊಂಬಂದಿದ್ದೀನಿ ಅಂತ ಖುಷಿಯಾಗಿ ಹೇಳ್ತಾ ಇದ್ದಾನೆ. ಯಾಕೆ ನಿನಗೆ ಏನಂತ ಹೇಳಿದೆ, ಎಲ್ಲ ಹಾಳು ಮಾಡ್ಲಿಕ್ಕೆ ತನಗೆ ಹೇಳಿದೆ ಅಂತ ಹೇಳುವಾಗ, ನಾನು ಸುಮ್ಮನೆದಲ್ಲ, ಅದರಲ್ಲಿನೇ ಈ ಹೋಮ ಯಜ್ಞ ಬಲಿಗಳೆಲ್ಲ ನಾನು ಮಾಡಿದೆ ಅಂತ. ಅವಾಗ ಸಮುವೇಲನೊಂದು ಮಾತು ಹೇಳ್ತಾನೆ, ಏನಂತ, ಅದಕ್ಕೆ ಸಮುವೇಲನು ಯೆಹೋವನ ವಿಧೇಯತ್ವಕ್ಕೆ ಮೆಚ್ಚುವಷ್ಟು ಯಜ್ಞ ಹೋಮಗಳಿಗೆ ಮೆಚ್ಚುತ್ತಾನೋ. ಪ್ರಿಯರೇ, ನಮ್ಮ ಈ ಕಾಲದಲ್ಲಿನೂ ನಡೀತಾ ಇದೆ ಕೆಲಸ. ಹೆಚ್ಚಾಗಿ ತೋರಿಸ್ಲಿಕ್ಕೋಸ್ಕರ ಏನೇನು ಬೇರೆ ಪಬ್ಲಿಕ್ ಮುಂದೆ ಆಗಲಿ, ಬಾಕಿರೋದ್ರ ಮುಂದೆ ಆಗಲಿ ಹೆಚ್ಚು ಮಾಡಲಿಕ್ಕೆ ಎಷ್ಟೆಷ್ಟು ಕಾರ್ಯಗಳು ನಮ್ಮ ಮುಂದೆ ನಡೀತಾ ಇದೆ. ಆದರೆ ಇಲ್ಲಿ ಹೇಳುವಂಥ ಒಂದು ವಿಷಯ,
ವಿಧೇಯತ್ವ ಮನೋಭಾವ, ನೀನು ದೇವರಿಗೆ ವಿಧೇಯಳಾಗಿ ಜೀವಿಸ್ತಾ ಇದೆ, ಇದ್ದು ಬೇಕಾಗಿರೋ ದೇವರಿಗೆ. ನೀನೆಷ್ಟು ಕೋಟಿ ಖರ್ಚು ಮಾಡಿ ಸಭೆ ಕಟ್ಟಿ, ಇಲ್ಲದೆ ಎಷ್ಟು ಕಟ್ಟಡಗಳು ಕಟ್ಟಿ, ಇಲ್ಲದೆ ಎಷ್ಟೆಷ್ಟು ನೀನು ಬೇರೆಯವರಿಗೆ ತೋರಿಸ್ಲಿಕ್ಕೋಸ್ಕರ ಏನೇನು ಕೆಲಸ ಮಾಡಿದ್ರು ಕೂಡ ನೀನು ಬದುಕಲ್ಲಿ, ನಿಜವಾಗಲೂ ನಿನ್ನ ಬದುಕಲ್ಲಿ ನೀನು ದೇವರಿಗೆ ವಿಧೇಯಳಾಗಿ ಬದುಕ್ತಾ ಇಲ್ಲ. ಅದೇ ನೋಡ್ತಾ ಇರೋದು. ಇಲ್ಲಿ ಸಮೂಹನಿಗೆ ಹೇಳ್ತಾ ಇದ್ದಾನೆ, ಯೆಹೋವನ ವಿಧೇಯಕ್ಕಿಂತ ಮೆಚ್ಚುವಷ್ಟು ಇದಕ್ಕೆ ಮೆಚ್ಚುತ್ತಾನ. ಅದೇ ರೀತಿಯಾಗಿ ಯಜ್ಞವನ್ನು ಅರ್ಪಿಸುವುದಕ್ಕಿಂತ ಮಾತು ಹೇಳೋದು ಉತ್ತಮವಾದದ್ದು ಒಬೀಡಿಯನ್ಸ್. ದೇವರ ಮಕ್ಕಳಿಗೆ ದೇವರ ಆತ್ಮನ ಅವ್ರ ಹೃದಯದಲ್ಲಿ ಇದ್ದರೆ ಮುಖ್ಯವಾಗಿ ಮೊದಲನೇದಾಗಿ ಅವ್ರು ಮಾಡುವಂಥ ಕೆಲಸ ದೇವರ ವಾಕ್ಯವನ್ನು ಅನುಸರಿಸಿ ಒಂಚೂರು ಆ ಕಡೆ ಈ ಕಡೆ ಅಲ್ಲಾಡದಲ್ಲೇ ದೇವರ ದಾರಿಯಲ್ಲಿ ನಡೀತಾರೆ. ಇಲ್ಲಿ ಇನ್ನೊಂದು ವಾಕ್ಯ ಹೇಳ್ತಾನೆ, ಟಗರುಗಳ ಕೊಬ್ಬಿಗಿಂತ ವಿಧೇಯತ್ವವು ವಿಶೇಷವಾಗಿದೆ ಅಂತ. ನಾವೇನು ಅನ್ಕೊಂಡ್ವಿ, ದೊಡ್ಡ ಕುರಿಯನ್ನೆಲ್ಲ ತಂದು ದೊಡ್ಡ ದುಡ್ಡು ಕೊಟ್ಬಿಟ್ಟು 10,000, 20,000, 30,000 ಎಲ್ಲ ಕೊಟ್ಬಿಟ್ಟು ತಂದು ಆ ಯಜ್ಞೋಮ ಅರ್ಪಿಸಿದ್ರೆ ನಮ್ಮ ಪಾಪ ಎಲ್ಲ ತೊಳೆದು ಹೋಯ್ತು, ನಮ್ಗೆ ಯಾವುದೇನು ತೊಂದರೆ ಏನಿಲ್ಲ. ಅವತ್ತು ಫರಿಸೇನ್ ಮಾಡಿರ್ತಾರ ದೇವಾಲಯದ ಮುಂದೆ. ಆದರೆ ಪ್ರಿಯರೇ, ಇಲ್ಲಿ ಹೇಳ್ತಾ ಇದ್ದಾನೆ ದೇವರದ್ದು ನಿಜವಾಗ್ಲು ಆ ಡೈರೆಕ್ಟ್ ಸಮೂಹನಿಗೆ ಎಷ್ಟು ಕಮ್ಯುನಿಕೇಶನ್ ದೇವರ ಜೊತೆ ಇತ್ತು ಅಂತ ಹೇಳಿದ್ರೆ, ಡೈರೆಕ್ಟ್ ಆಗಿ ಅವಾಗ ಅಲ್ಲಿ ಮಾತಾಡ್ತಾ ಇರೋದು. ಅವತ್ತು ಇಡೀ ರಾತ್ರಿ ಇವನ್ ಮಾಡಿರೋ ತಪ್ಪಿಗೋಸ್ಕರ ದೇವರ ಹತ್ರ ಬೇಡ್ಕೊಂಡು ಅಳ್ತಾ ಇದ್ರು. ನೋಡಿ, ದೇವರಿಗೇನು ಸಮೂಹನಿಗೆ ಎಷ್ಟು ಕನೆಕ್ಷನ್ ಇತ್ತು ಅಂತ. ಅದೇ 16ನೇ ವಾಕ್ಯಕ್ಕೆ ಬರುವಾಗ, 16ನೇ ಅಧ್ಯಾಯ 1ನೇ ಸಮೂಹಲ 16ನೇ ಅಧ್ಯಾಯ 1ನೇ ವಾಕ್ಯಕ್ಕೆ ಬರುವಾಗ ನೋಡಿ, ಇಲ್ಲಿ ಯೆಹೋವನು ಸಮುವೇಲನಿಗೆ ಇಲ್ಲಿ ಒಂದು ತೀರ್ಪು ಮಾಡುವಂತ ಸಿಚುವೇಶನ್. ಯೆಹೋವನು ಸಮುವೇಲನಿಗೆ, ನಾನು ಸೌಲನನ್ನು ಇಸ್ರೇಲಿಯರ ಅರಸನಾಗುವುದಕ್ಕೆ ಅಯೋಗ್ಯನೆಂದು ತಳ್ಳಿಬಿಟ್ಟೆನಲ್ಲ, ನೀನು ಅವನಿಗೋಸ್ಕರ ಎಷ್ಟುವರೆಗೇನು ದುಃಖಿಸಿರುತ್ತೀವಿ. ಇಲ್ಲಿ ತೆಗ್ದಾಯ್ತು. ಅವತ್ತೇನೆ ಕೊನೆಗೆ ಕೊನೆಗೆ ಬಂದು ಕಾಲಿಡಿತಾನೆ. ಯಾರು? ಸೌಲನು ಸಮೂಹನ ಕಾಲಿಡಿದು ಅಟ್ಲೀಸ್ಟ್ ಈ ಪ್ರೇಯರಿಗೆ, ಇಲ್ಲ ದೇವರು ನಿನ್ನನ್ನೇ ಸ್ಥಾನದಿಂದ ತೆಗೆದಿದ್ದಾರೆ, ನಿನಗಿನ ಯಾವ ಕಾರಣದಲ್ಲಿ ದೇವರಿಗೇನು ನಿನಗೇನು ಯಾವ ಸಂಬಂಧನೇ ಇಲ್ಲ ಅಂತ ಹೇಳಿ, ಆದ್ರೂ ದಯವಿಟ್ಟು ಇಷ್ಟು ದಿವಸ ಇದ್ದಲ್ಲ ಅಂತ ಹೇಳಿ ಇದಕ್ಕೆ ನನ್ನ ಜೊತೆ ಬನ್ನಿ ಅಂತ ಹೇಳಿ ಆ ಯಜ್ಞಕ್ಕೆ ಹೋಗಿ, ಅದಾದ್ಮೇಲೆ ಯಾವತ್ತೂ ಸಮೂಹನನ್ನೇ ಸೌಲನು ನೋಡಲಿಲ್ಲ. ಅದಾದ್ಮೇಲೆ ಪಾಪ ತುಂಬ ಕಷ್ಟ ದುಃಖದಿಂದ ಏನು ಹೆಂಗಿರುವಾಗ ನೋಡಿ, ಒಂದು ಫ್ರೆಂಡ್ ಥರ ಬಂದ್ಬಿಟ್ಟು, ಇಲ್ಲ ಒಂದು ತಂದೆ ಥರ ಬಂದ್ಬಿಟ್ಟು ಮಗನಿಗೆ ಹೇಳ್ತಾರಲ್ಲ, ಈಗ ಕೆಲಸ ಇಲ್ಲ, ಇಲ್ಲಾಂದ್ರೆ ಬೇರೆ ಏನೋ ಒಂದು ದುಃಖ ಪಡಿಸಿರುವ ಮನ, ನೀನು ಎಷ್ಟು ದಿವಸ ಹಿಂಗಿರ್ತೀಯ, ಎಷ್ಟು ದಿವಸ ಈ ಸಂಕಟದಲ್ಲಿ ಇರ್ತೀಯ, ಎದ್ವಾ ಇದಲ್ಲಾದ್ರೆ ಒಂದು ದಾರಿ ನೋಡೋಣ ಅಂತ ಹೇಳಿ ಕರೆಯುವಂಥ ಒಂದು ಸಿಚುವೇಶನ್ ನೋಡಿ, ಎಚ್ಚರ ಕೊಡುವಂಥ ಒಂದು ಎನ್ಕರೇಜ್ ಕೊಡುವಂಥ ಒಂದು ತಂದೆಯಾಗಿ ನಮ್ಮ ದೇವರಲ್ಲಿ. ಪ್ರಿಯರೇ, ಆ ತಂದೆಯ ಪ್ರೀತಿ ನಿಜವಾಗಲೂ ತಿಳ್ಕೊಂಡ್ರೆ, ಆ ದೇವರ ಆತ್ಮ ಕೃಪಾವರ ನಮ್ಮಲ್ಲಿ ಇದ್ದರೆ, ಇದ್ದು ಪ್ರತಿಯೊಂದು ದಿವಸನೂ ಪ್ರತಿಯೊಂದು ಗಳಿಗೆಲ್ಲ ಎಷ್ಟು ದುಃಖದಲ್ಲಿ ಎಷ್ಟು ಸಂಕಟದಲ್ಲಿ ನಾವು ಇರುವಾಗಲೂ, ಮಗನೇ ಮಗಳೇ ನೋಡಿ, ನೀನು ಹಿಂಗೆ ಈ ರೀತಿಯಲ್ಲಿ ನೀನು ದುಃಖ ಪಡಿಸಬೇಕಾಗಿಲ್ಲ, ನೀನು ಹಿಂಗೆ ಇರಬೇಕಾಗಿರೋವನ್ನ ಅಲ್ಲ, ಹಿಂಗೆ ಇರಬೇಕಾಗಿರೋವಳ ಅಲ್ಲ, ಬನ್ನಿ. ಇಲ್ಲಿ ನೋಡಿ, ಯೆಹೋವನ ಸಮೂಹನಿಗೆ, ನಾನು ಸೌಲನನ್ನು ಇಸ್ರಾಯೇಲ್ ಅರಸನಾಗೋದಕ್ಕೆ ಅಯೋಗ್ಯನೆಂದು ತಳ್ಳಿಬಿಟ್ಟನಲ್ಲ, ಮತ್ತೆ ನೀನು ಯಾಕೆ ತಲೆ ಕೆಡಿಸ್ತಾ ಇರೋದು, ನೀನು ಅವನಿಗೋಸ್ಕರ ಎಷ್ಟರವರೆಗೆ ದುಃಖಿಸಿರುತ್ತೀವಿ, ಕೊಬ್ಬನ್ನು ಎಣ್ಣೆಯಿಂದ ತುಂಬಿಸಿ ಬಾ ನನ್ನ ಜೊತೆ. ನೆಕ್ಸ್ಟ್ ಅಭಿಷೇಕಕ್ಕೆ ಸಮಯ ಆಗಿರುವಂತ ನೋಡಿ, ನಾನು ನಿನ್ನನ್ನು ಬೆತ್ಲೆಹೇಮಿನವನಾದ ಇಷಯನ ಬಳಿಗೆ ಕಳುಹಿಸ್ತೇನೆ, ಅವನ ಮಕ್ಕಳಲ್ಲಿ ಒಬ್ಬನನ್ನು ಅರಸನಾಗಿ ಆರಿಸಿಕೊಂಡಿದ್ದೇನೆ ಎಂದು ಹೇಳಿದ. ಇದಾದ್ಮೇಲೆ ಇರೋದು ಘಟನೆನೇ ನಾವು ಮೊದಲನೇದಾಗಿ ಓದಿರೋದು. 7 ಮಕ್ಕಳನ್ನ ನಿಲ್ಲಿಸಿ ಕೊನೆಯವನು ಚಿಕ್ಕವನಾಗಿರೋದಂತ ದಾವೀದನನ್ನೇ ಅಭಿಷೇಕ ಮಾಡಿದ ಕೂಡಲೇ ದಾವೀದನ ಮೇಲೆ ಆ ಒಂದು ಪವಿತ್ರಾತ್ಮ ಕೃಪಾವರ ಪವಿತ್ರ ದೇವರ ಆತ್ಮ ಅಲ್ಲಿ ಬಂದು, ಅದೇ ಅಧ್ಯಾಯದಲ್ಲಿ 3ನೇ ವಾಕ್ಯದಲ್ಲಿ ಒಂದು ವಿಷಯ ಹೇಳ್ತಾನೆ. ಅವನು ಸುಮ್ಮನೆ ಅದೊಂದು ಇದು ಮಾಡ್ಕೊಂಡದಲ್ಲ. ಆ 3ನೇ ವಾಕ್ಯದಲ್ಲಿ ಹೇಳೋ ಒಂದು ವಿಷಯ ಏನಂತ ಹೇಳಿದ್ರೆ, ಅವನು ಕಿವಿಯಲ್ಲಿ ಕೇಳಿಸ್ಕೊಳ್ಳೋದಷ್ಟೇ ಅಲ್ಲ, ಕಣ್ಣಲ್ಲಿ ಕಾಣಿಸ್ಕೊಳ್ಳೋದಷ್ಟೇ ಅಲ್ಲ, ಮನಸ್ಸೊಳಗಿರೋದು ಏನಂತ ತಿಳ್ಕೊಂಡೇನೆ ತೀರ್ಪು ಮಾಡುವಂತ ವ್ಯಕ್ತಿಯಾಗಿದ್ದಾನೆ ದಾವೀದನು ಅಂತ. ಪ್ರೇರೆ, ನಾವು ಯಾರಾದ್ರೂ ಈ ಕಾಲದಲ್ಲಿ ಯಾರಾದ್ರ ಬಗ್ಗೆ ಒಂಚೂರು ಯಾರಾದ್ರೂ ಈ ಚಾಡಿ ಹೇಳಿದ್ರೆ ಅವ್ರು ನನಗೆ ಮುಂಚೆನೆ ಡೌಟ್ ಇತ್ತು,
ಈ ವ್ಯಕ್ತಿ ಹಿಂಗೆ, ಅವನ ಹಂಗೇನೆ, ಅದು ಹಂಗೆ ಆಗ್ಬೇಕಂತ. ದೇವರ ಮಕ್ಕಳು ತೀರ್ಪು ಮಾಡುವಾಗ, ದೇವರ ಮಕ್ಕಳು ಆ ಕೃಪಾವರದಲ್ಲಿ ಇರುವಾಗ, ನಿಜವಾಗಲೂ ನೋಡಿ, ನಮ್ಮ ಜೊತೆ ದೇವರು ಸದಾಕಾಲವನ್ನು ಮಾತಾಡ್ಲಿಕ್ಕೆ ದೇವರು ಬರ್ತಾ ಇದ್ದಾರೆ. ಆದ್ರೆ ನಮಗೆ ಟೈಮ್ ಇಲ್ಲ, ನಮಗೆ ಮಾತಾಡ್ಲಿಕ್ಕೆ ಟೈಮಲ್ಲಿ ಯಾವನ ಪ್ರಿಯರೇ. ಅದಕ್ಕೇನು ಹೇಳ್ತಾ ಇರೋದು, ಆ ದೇವರ ನಾನು ಆಗಲೇ ಒಂದು ಪ್ರಶ್ನೆ ಹೇಳಿದೆ. ಒಂದು ವೇಳೆ ಪವಿತ್ರಾತ್ಮ ಕೃಪಾರ ನಮ್ಮ ಮೇಲೆ ಬಂದಾದ್ಮೇಲೆ ಅದು ಯಾವತ್ತಾದ್ರೂ ನಮ್ಮನ್ನ ಬಿಟ್ಟು ದೂರ ಹೋಗುತ್ತ? ಬಹಳ ಮುಖ್ಯವಾಗಿ ಇವತ್ತಿನ ದಿವಸ ಈ ಇಬ್ರು ವ್ಯಕ್ತಿಗಳನ್ನ ನಾನು ತೋರಿಸಿದ್ದೀನಿ. ಮೂರನೇ ವ್ಯಕ್ತಿ ಸಮುವೇಲ್ ಅಂತ ಹೇಳಿದ್ರೆ ಸದಾಕಾಲವನ್ನು ದೇವರ ಜೊತೆ ಡೈರೆಕ್ಟ್ ಆಗಿ ಕಮ್ಯುನಿಕೇಟ್ ಮಾಡಿ, ಮಗಳು ಬನ್ನಿ ನನ್ನ ಜೊತೆ ಅಂತ ಹಿಡಿದು ಕರ್ಕೊಂಡು ಹೋಗ್ತಾರಂತ ವ್ಯಕ್ತಿ. ಎರಡನೇ ವ್ಯಕ್ತಿಯಾಗಿ ತೋರಿಸಿರೋ ಸೌಲನು, ಅವನಿಗೆ ಎಲ್ಲ ಅಧಿಕಾರ, ಎಲ್ಲ ಅವಕಾಶವನ್ನು ಪವಿತ್ರಾತ್ಮ ಕೃಪಾ ಅವ್ರನ್ನೆಲ್ಲ ಕೊಟ್ಟು ರಾಜನೇ ಅಭಿಷೇಕ ಮಾಡಾದ್ಮೇಲೆ ತನ್ನಿಷ್ಟ ಪ್ರಕಾರ ಅಕ್ಕಪಕ್ಕದಲ್ಲಿ ಇರೋ ಮಾತುಗಳ್ಕೊಂಡು ದೇವರ ಆಜ್ಞೆಯನ್ನು ಧಿಕ್ಕರಿಸಿ ದೇವರ ದಾರಿಯಿಂದ ದೂರ ಹೋಗಿರುವನು. ಆದ್ರೆ ದಾವೀದನು ಆ ದೇವರ ದಾರಿಯಲ್ಲಿ ನಡ್ಕೊಂಡು, ದೇವರ ಚಿಂತೆಯಲ್ಲಿ ನಡ್ಕೊಂಡು, ದೇವರ ಇಚ್ಛೆಯಾಗಿರೋದಂಥ ಕೆಲಸಗಳು ಮಾಡಿಕೊಂಡು ದೇವರ ಪ್ರೀತಿಯನ್ನು ಸಂಪಾದಿಸುವಂಥ ವ್ಯಕ್ತಿ. ಇಲ್ಲಿ ನಾನು ಆಗಲೇ ಹೇಳಿದ ಪ್ರಶ್ನೆಗೆ ಉತ್ತರ ಇಲ್ಲಿ ಇದೆ. ದೇವರ ಆತ್ಮ ಒಂದ್ಸರಿ ನಮ್ಮ ಮೇಲೆ ಬಂದಾದ್ಮೇಲೆ ಅದು ನಮ್ಮಿಂದ ದೂರ ಹೋಗುತ್ತಾ ಅಂತ. ಒಂದು ಸಮುವೇಲ 14ನೇ ವಾಕ್ಯದಲ್ಲಿ ನೋಡಿ, ಯೆಹೋವನ ಆತ್ಮನು ಸೌಲನಿಂದ ಬಿಟ್ಟು ಹೋಯಿತು. ಪ್ರೇರ ನೋಡಿ, ಇಲ್ಲಿ ದೇವರ ಕೃಪಾವರದಿಂದ, ದೇವರ ಚಿತ್ತದಿಂದ ಇಂಥವನ್ನೇ ನಾನು ಅರಸನಾಗಿ ಮಾಡುತ್ತೀನಿ ಅಂತ ಹೇಳಿ, ಅಭಿಷೇಕ ಮಾಡಿ ಅಂತ ಹೇಳಿ ಅವನ ಪವಿತ್ರಾತ್ಮ ಕೃಪಾವರನ್ನು ಅವನು ಕೊಟ್ಟು ಪ್ರವಚಿಸಿದ ವರವನ್ನು ಅವನು ಕೊಟ್ಟಾದ್ಮೇಲೆ ದಾರಿ ತಪ್ಪ. ಸೊ ಇಲ್ಲಿ ಉತ್ತರ ಇಷ್ಟೇನೆ, ಯಾರಿಗೇನು ಪವಿತ್ರಾತ್ಮ ಕೃಪಾವರ ಬಂದಿದ್ರು ಅವರು ದೇವರ ದಾರಿ ಬಿಟ್ಟು ದಾರಿ ತಪ್ಪಿ ಹೋಗಿದ್ರೆ ನಿಜವಾಗ್ಲೂ ಪ್ರಿಯರ ನಮ್ಮ ಆ ದೇವರ ಆತ್ಮನು ನಮ್ಮಲ್ಲಿ ಇರಲ್ಲ. ಇಲ್ಲಿ ನೋಡಿ, ಯೆಹೋವನ ಆತ್ಮವನ್ನು ಸೌಲನ್ನು ಬಿಟ್ಟು ಹೋಯಿತು, ಯೆಹೋವನು ಕಳಿಸಿದ ದುರಾತ್ಮ ಬಂದು ಅವನನ್ನು ಪೀಡಿಸಲಿಕ್ಕೆ ಶುರು ಮಾಡಿದೆ ಅಂತ. ಇವತ್ತೇ ಮನಸ್ಸಲ್ಲಿ ಒಂದು ತೀರ್ಮಾನ ಮಾಡಿಕೊಳ್ಳಿ. ನಮ್ಮ ದಾರಿ, ನಮ್ಮ ಕರ್ತನಾದ ಯೆಹೋವನಾದ ದೇವರ ತೋರಿಸ್ಕೊಟ್ಟಂತ ದಾರಿ, ಯೇಸು ಕ್ರಿಸ್ತನ ನಮಗೆ ಕೊಟ್ಟಂತ ಪವಿತ್ರಾತ್ಮನ ನಮ್ಮನ್ನ ಸ್ವೀಕಾರ ಮಾಡಿ ನಮ್ಮ ಒಳಗಡೆ ಇಟ್ಕೊಂಡಿದ್ರೆ ಪ್ರಿಯರ, ಫಸ್ಟ್ ನಾವು ಮಾಡಬೇಕು, ಯಾವ ಕಾರಣದಲ್ಲಿನ ಈ ಪವಿತ್ರಾತ್ಮನನ್ನೇ, ಈ ದೇವರ ಆತ್ಮನನ್ನೇ ನಾವು ಯಾವುದರನ್ನು ನಮ್ಮ ಒಳಗಡೆಯಿಂದ ಹೊರಗಡೆ ಹೋಗಬಾರದು. ಮುಂದಿನ ದಿವಸಗಳಲ್ಲಿ ದೇವರ ಕೃಪಾವರದಿಂದ ನಾವೆಲ್ಲರೂ ಇದೇ ರೀತಿಯಲ್ಲಿ, ಈ ಇಬ್ಬರು ವ್ಯಕ್ತಿಗಳು, 3 ವ್ಯಕ್ತಿಗಳು ನಿಮ್ಮ ಮನಸ್ಸಲ್ಲಿ ಇರಲಿ, ಇದೇ ಥರ ನಮ್ಮ ಜೊತೆ ದೇವರು ಮಾತಾಡುವಾಗೆ, ದೇವರ ಆತ್ಮನ ಮಾತಾಡುವಾಗೆ, ಕೈ ಹಿಡಿದು ನಡೆಸುವಾಗೆ ಮುಂದಿನ ದಿವಸಗಳು ನಮ್ಮನ್ನೆಲ್ಲವರನ್ನು ದೇವರು ಸಹಾಯ ಮಾಡಲಿ. ಗುಡ್ ನೈಟ್.